ಇದು ಒಂದು ವಿಚಿತ್ರವಾದ ಕತೆ. ಮನುಷ್ಯರು ಕೆಲವೊಮ್ಮೆ ತಮ್ಮ ಪರಿಸ್ಥಿತಿಗಳ ಕಾರಣದಿಂದಾಗಿ ಕೆಲವೊಂದು ಮಾಡಬಾರದಂತಹ ಕೆಲಸಗಳನ್ನು ಮಾಡಲು ಮುಂದಾಗುತ್ತಾರೆ. ಅದರ ಬಗ್ಗೆ ನಾವು ನಮ್ಮ ಕನಸಲ್ಲೂ ಕೂಡ ಯೋಚಿಸಿರುವುದಿಲ್ಲ. ಇಂದು ನಿಮಗೆ ನಾನು ಹೇಳಲು ಹೊರಟಿರುವ ಕತೆ ಕೂಡ ಸ್ವಲ್ಪ ಹಾಗೇ ಇದೆ. ನನ್ನ ಹೆಸರು ನಯನ. ನನ್ನ ತಂದೆ ಊರಿನಲ್ಲಿ ಒಬ್ಬ ದೊಡ್ಡ ಜಮೀನ್ದಾರರಾಗಿದ್ದರು. ಆ ಊರಲ್ಲಿ ಯಾವ ಮನೆಯಲ್ಲಿ ಏನೇ ತಪ್ಪಾದರೂ ನನ್ನ ತಂದೆ ಮುಂದೆ ನಿಂತು ನ್ಯಾಯ ತೀರ್ಮಾನಗಳನ್ನು ಕೊಡುತ್ತಿದ್ದರು. ಆ ಊರಿನಲ್ಲಿ ಅವರ ಮಾತೆ ನಡೆಯುತ್ತಿತ್ತು. ನನಗೆ 5 ಜನ ಅಣ್ಣಂದಿರಿದ್ದರು. ನಾನು ಒಬ್ಬಳೇ ತಂಗಿ. ಹಾಗಾಗಿ ಅವರು ನನ್ನನ್ನು ರಾಣಿಯಂತೆ ಸಾಕಿದ್ರು. ನನ್ನ ಜೀವನ ತುಂಬ ಸುಂದರವಾಗಿತ್ತು. ಆದರೆ ಒಂದು ದಿನ ಇದೆಲ್ಲವೂ ಅಂತ್ಯವಾಗುತ್ತದೆ ಎಂದು ನನಗೆ ನಿಜವಾಗಿಯೂ ಗೊತ್ತಿರಲಿಲ್ಲ. ಹಾಗೂ ಆ ದಿನ ನನ್ನ ತಲೆ ಮೇಲೆ ಆಕಾಶವೇ ಕಳಚಿ ಬಿದ್ದಂತೆ ಆಗಿತ್ತು. ಅದೊಂದು ಬೇಸಿಗೆ ಕಾಲ. ನನ್ನ ಅಣ್ಣನ ಮದುವೆಯ ಸಿದ್ಧತೆಗಳು ತುಂಬ ಜೋರಾಗಿ ನಡೆಯುತ್ತಿದ್ದವು. ಹಾಗೂ ಆ ದಿನ ನಾನು ತುಂಬ ಸಂತೋಷವಾಗಿದ್ದೆ. ಯಾಕಂದರೆ ಆ ಮನೆಯಲ್ಲಿ ನನ್ನ ಮೇಲೆ ಯಾರೂ ಕೂಡ ಕೋಪ ಮಾಡಿಕೊಳ್ಳುವವರಾಗಲಿ ರೇಗಾಡುವವರಾಗಲಿ ಇರಲಿಲ್ಲ. ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಹೇಳೋರು ಇರಲಿಲ್ಲ. ಯಾಕಂದರೆ ನಾನು ಆ ಮನೆಯ ಮುದ್ದಿನ ಮಗಳಾಗಿದ್ದೆ. ಚಿಟ್ಟೆಯಂತೆ ಎಲ್ಲ ಕಡೆ ಹಾರಾಡಿಕೊಂಡು ಮದುವೆಯ ಸಂಭ್ರಮದಲ್ಲಿ ಮದುವೆಯ 1 ವಾರದ ಮೊದಲೇ ನನ್ನ ಅತ್ತಿಗೆ ಮನೆಯವರು ನಮ್ಮ ಮನೆಗೆ ಬಂದಿದ್ದರು. ಅವರು ಮದುವೆಗೆ ವರದಕ್ಷಿಣೆಯನ್ನು ನೀಡಲು ಬಂದಿದ್ದರು. ಅವರ ಜೊತೆಗೆ ಅತ್ತಿಗೆಯ 2 ಸಹೋದರರು ಹಾಗೂ ಅವರ ಜೊತೆ ಕೆಲವು ಹುಡುಗರು ಕೂಡ ಬಂದಿದ್ದರು. ಅಮ್ಮ ಅಪ್ಪ ಅವರನ್ನೆಲ್ಲ ತುಂಬ ಸಂತೋಷದಿಂದ ಸ್ವಾಗತಿಸಿದ್ದರು. ಆದರೆ ನಾನು ಆ ಕಡೆ ಹೋಗಲಿಲ್ಲ. ಯಾಕಂದರೆ ಹುಡುಗರ ಮಧ್ಯದಲ್ಲಿ ನನಗೇನು ಕೆಲಸವೂ ಕೂಡ ಇರಲಿಲ್ಲ. ಆದರೆ ಆ ದಿನ ಯಾರದೋ ನೋಟವು ನನ್ನ ಮೇಲೆ ಬೀಳುವುದರಿಂದ ನನ್ನ ಜೀವನ ಹಾಳಾಗಬಹುದು ಎಂದು ನನಗೆ ಗೊತ್ತಿರಲಿಲ್ಲ. ಮನೆಗೆ ಬಂದ ಅತ್ತಿಗೆ ಮನೆ ಕಡೆಯವರೆಲ್ಲರೂ ಹೋದ ಮೇಲೆ ನಾನು ನನ್ನ ಅತ್ತಿಗೆ ಮನೆಯಿಂದ ಬಂದಂತಹ ವರದಕ್ಷಿಣೆ ವಸ್ತುಗಳನ್ನು ನೋಡಲು ಹೊರಗೆ ಬಂದಿದ್ದೆ. ಅವರು ತಂದಿದ್ದ ಎಲ್ಲವೂ ಒಂದಕ್ಕಿಂತ ಒಂದು ವಸ್ತುಗಳು ತುಂಬ ಸುಂದರವಾಗಿದ್ದವು. ಅಮ್ಮ ಸಂತೋಷಪಟ್ಟು ಹೇಳತೊಡಗಿದರು. ನಮಗೆ ವರದಕ್ಷಿಣೆಯ ಯಾವ ಅಗತ್ಯವೂ ಇರಲಿಲ್ಲ. ಹಾಗೂ ನಮ್ಮ ಮನೆಯಲ್ಲಿ ಈ ವಸ್ತುಗಳನ್ನೆಲ್ಲ ಇಟ್ಟುಕೊಳ್ಳಬೇಕು ಅಂತ ಆಸಕ್ತಿನೂ ಇರಲಿಲ್ಲ. ಆದರೆ ಹುಡುಗಿಯ ಅಪ್ಪ ಅಮ್ಮ ಎಷ್ಟೊಂದು ಒಳ್ಳೆಯ ಗುಣಮಟ್ಟದ ವರದಕ್ಷಿಣೆಯನ್ನು ನೀಡಿದ್ದಾರೆ ಎಂದರೆ ಎಲ್ಲ ಕಡೆ ಇದರದ್ದೇ ಚರ್ಚೆಯಾಗುತ್ತಿತ್ತು. ಅತ್ತಿಗೆಯ ಅಪ್ಪ ಅಮ್ಮ ಇಷ್ಟೊಂದು ವರದಕ್ಷಿಣೆಯನ್ನು ಕೊಟ್ಟು ನಮ್ಮ ಗೌರವವನ್ನು ಹೆಚ್ಚಿಸಿದ್ದಾರೆ ಅಂತ ಅಮ್ಮ ಹೇಳ್ತಾ ಇದ್ಲು. ಅಮ್ಮನ ಮಾತು ಕೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು. ಎಷ್ಟೊಂದು ಕೆಟ್ಟ ಆಲೋಚನೆ. ಯಾರಾದರೂ ಏನಾದರೂ ಕೊಟ್ಟರೆ ಅದರಿಂದ ನಮ್ಮ ಗೌರವ ಹೇಗೆ ಹೆಚ್ಚಾಗುತ್ತದೆ? ಅದರಿಂದ ನಮಗೆ ಗೌರವ ಸಿಗುತ್ತದೆ ಎನ್ನುವುದು ಮೂರ್ಖತನದ ಮಾತಾಗಿತ್ತು. ಗೌರವನ ಪಡೆದುಕೊಳ್ಳುವುದು ಮತ್ತು ಐಶ್ವರ್ಯವನ್ನು ಸಂಪಾದನೆ ಮಾಡುವುದು ನಮ್ಮ ಕೈಯಲ್ಲಿಯೇ ಇರುತ್ತದೆ. ಅದಕ್ಕೆ ದೇವರ ಕೃಪೆ ಬೇಕಾಗುತ್ತದೆ ಅಷ್ಟೇ. ಅದನ್ನು ಬಿಟ್ಟು ಸಮಾಜದ ಜನ ನೀಡುವ ಗೌರವ ನಿಜವಾದ ಗೌರವ ಎನಿಸುವುದಿಲ್ಲ ಎಂದು ಅಮ್ಮನ ಬಳಿ ಹೇಳಬೇಕೆಂದ ಮಾತುಗಳೆಲ್ಲ ನನ್ನ ಹೃದಯದಲ್ಲಿ ಉಳಿದು ಹೋಯಿತು. ಯಾಕಂದರೆ ಅಮ್ಮ ನನ್ನ ಮೇಲೆ ನೀನು ಕಲಿತಿರುವ ವಿದ್ಯೆಯನ್ನು ನಿನ್ನ ತಲೆಯಲ್ಲೇ ಇಟ್ಟುಕೋ, ಅದನ್ನೆಲ್ಲ ನನ್ನ ಮೇಲೆ ತೋರಿಸಲು ಬರಬೇಡ ಎಂದು ಕೋಪ ಮಾಡಿಕೊಳ್ಳುತ್ತಾಳೆ ಅಂತ ನನಗನಿಸಿತು. ಆದ್ದರಿಂದ ಅವಳಿಗೂ ಸಹ ನಾನು ಇದರ ಬಗ್ಗೆ ಹೇಳಲಿಲ್ಲ. ನಾನು ನನ್ನ ಅಣ್ಣನ ಮದುವೆಗೋಸ್ಕರ ಹೇಗೆ ರೆಡಿ ಆಗಬೇಕು, ಏನೇನು ತೆಗೆದುಕೊಳ್ಳಬೇಕು ಎನ್ನುವುದನ್ನು ಮೊದಲೇ ರೆಡಿ ಮಾಡಿಕೊಂಡಿದ್ದೆ. ನನ್ನ ಹತ್ತಿರ ಒಂದಕ್ಕಿಂತ ಒಂದು ಹೆಚ್ಚು ಅಮೂಲ್ಯವಾದ ವಸ್ತುಗಳೆಲ್ಲವೂ ಇದ್ದವು. ಇನ್ನು ಮದುವೆಯ ಸಮಯದಲ್ಲಿ 1000 ಸಲ ಅಂಗಡಿಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಯೋಚಿಸಿ ನೆಮ್ಮದಿಯ ನಿಟ್ಟುಸಿರುಬಿಟ್ಟೆ. ಇಡೀ ದಿನ ಮನೆಯಲ್ಲಿ ಸದ್ದು ಗದ್ದಲ ಮಾಡುತ್ತಲೇ ದಿನ ಕಳೆಯುತ್ತಿದ್ದೆ. ಮದುವೆಗೆ ಮುಂಚೆ ಮನೆಯಲ್ಲಿ ಅಮ್ಮ ದೇವರ ಪೂಜೆಯನ್ನು ಇಟ್ಟುಕೊಂಡಿದ್ದರು. ಆದ್ದರಿಂದ ಮನೆಯಲ್ಲಿ ಮಂತ್ರ ಹೋಮ ಹವನ ಎಲ್ಲ ಶಾಸ್ತ್ರಗಳನ್ನು ಪೂರ್ತಿ ಮಾಡಿದ ಮೇಲೆ ರಾತ್ರಿ 11 ಗಂಟೆಗೆ ನಾನು ನನ್ನ ರೂಮಿಗೆ ಬಂದು ಮಲಗಿದೆ. ಪೂಜೆ ಪುರಸ್ಕಾರ ಅಂತ ತುಂಬ ಓಡಾಡಿದ್ದರಿಂದ ನನಗೆ ತುಂಬ ಸುಸ್ತಾಗಿತ್ತು. ತಕ್ಷಣ ನನಗೆ ನಿದ್ದೆ ಕೂಡ ಬಂತು. ಇನ್ನೇನು ನಾನು ಕಣ್ಣು ಮುಚ್ಚಿ ಮಲಗಬೇಕು ಎನ್ನುತ್ತಿರುವಾಗ ಯಾರೋ ಒಬ್ಬ ವ್ಯಕ್ತಿ ನನ್ನನ್ನು ನೋಡುತ್ತಿರುವಂತೆ ನನಗೆ ಭಾಸವಾಯಿತು. ನಾನು ತಕ್ಷಣ ಗಾಬರಿಯಿಂದ ಎದ್ದು ಕುಳಿತುಕೊಂಡೆ. ನನ್ನ ರೂಮು ಕತ್ತಲೆಯಿಂದ ಆವರಿಸಿತು. ಆದರೆ ಕಿಟಕಿಯಿಂದ ಬರುತ್ತಿದ್ದ ಬೆಳಕಿನಿಂದ ರೂಮಿನಲ್ಲಿ ಯಾರದೋ ನೆರಳಿರುವಂತೆ ನನಗೆ ಕಾಣಿಸಿತು. ಅದನ್ನು ನೋಡಿ ನಾನು ಯಾವುದೋ ಭೂತ ಇರಬೇಕು ಅಂದುಕೊಂಡೆ. ಆ ರೀತಿ ಆಲೋಚನೆ ನನ್ನ ಮನಸ್ಸಿಗೆ ಬಂದ ತಕ್ಷಣ ನಾನು ಜೋರಾಗಿ ಕಿರಿಚಲು ಪ್ರಾರಂಭಿಸಿದೆ. ಯಾಕಂದರೆ ನಾನು ಚಿಕ್ಕಂದಿನಿಂದಲೇ ತುಂಬ ಹೆದರುಕಲಿಯಾಗಿದ್ದೆ. ಅಲ್ಲದೆ ದೆವ್ವ ನನ್ನ ರೂಮಿನಲ್ಲಿ ಇದೆ ಎಂದು ದೇವರ ಮಂತ್ರವನ್ನು ಹೇಳಲು ಶುರು ಮಾಡಿದೆ. ನಾನು ಕಿರುಚಿದ ತಕ್ಷಣ ಅದು ಹೊರಟು ಹೋಗಿರಬಹುದು ಎಂದು ನಿಧಾನವಾಗಿ ಕಣ್ಣು ತೆರೆದು ನೋಡಿದಾಗ ಆ ನೆರಳು ಇನ್ನೂ ಅಲ್ಲೇ ಇತ್ತು. ಆಗ ತಕ್ಷಣ ನನ್ನ ರೂಮಿನ ಬಾಗಿಲು ತೆಗೆದು ರೂಮಿನ ಲೈಟ್ ಆನ್ ಮಾಡಿದರು. ಆಗ ಆ ನೆರಳು ಒಂದು ಹುಡುಗನ ರೂಪದಲ್ಲಿ ಕಾಣಿಸಿತು. ತಕ್ಷಣ ನಾನು ಗಾಬರಿಗೊಂಡು ಅಪ್ಪನ ಬಳಿ ಓಡಿ ಹೋಗಿ ತಬ್ಬಿಕೊಂಡೆ. ಅಪ್ಪ, ಇವರು ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ತುಂಬ ಭಯ ಆಗ್ತಿದೆ ಅಂತ ಅಪ್ಪನ ಹತ್ರ ಹೇಳಿದಾಗ ಅಪ್ಪನ ಪ್ರತಿಕ್ರಿಯೆಯು ತುಂಬ ವಿಚಿತ್ರವಾಗಿತ್ತು. ಕೋಪದಿಂದಲೇ ಅಪ್ಪ ಆ ವ್ಯಕ್ತಿಯನ್ನು, ಯಾರು ನೀನು, ನನ್ನ ಮಗಳ ರೂಮಿನಲ್ಲಿ ಏನು ಮಾಡುತ್ತಿದ್ದೀಯಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳಿದ, ಅಂಕಲ್, ನಾನು ಯಾರು ಅಂತ ಗೊತ್ತಾಗಲಿಲ್ವಾ?
ನಾನು ನಿಮ್ಮ ಮಗ ಮದುವೆ ಆಗುತ್ತಿರುವ ಸೌಮ್ಯ ಅಕ್ಕನ ಚಿಕ್ಕಪ್ಪನ ಮಗ. ಆ ದಿನ ನಾವು ವರದಕ್ಷಿಣೆ ವಸ್ತುಗಳನ್ನು ಕೊಡಲು ಅವರ ಜೊತೆ ಬಂದಿದ್ದೆ. ಆ ದಿನ ನಾನು ಮನೆಗೆ ಬಂದಾಗ ನಯನ ನನಗೆ ಒಂದು ಚೀಟಿಯನ್ನು ಕೊಟ್ಟಿದ್ಲು. ಆ ಚೀಟಿಯಲ್ಲಿ ಒಂದು ಫೋನ್ ನಂಬರ್ ಬರೆದಿತ್ತು ಮತ್ತು ಅದರ ಕೆಳಗೆ ನೀನು ನನಗೆ ರಾತ್ರಿ ಫೋನ್ ಮಾಡು ಅಂತ ಬರೆದಿದ್ಲು. ಅದರಂತೆ ನಾನು ನಯನಾಳಿಗೆ ಫೋನ್ ಮಾಡಿದಾಗ ಅವಳು ನನ್ನ ಬಳಿ ಹೇಳಿದಳು, ಸುಹಾಸ್, ನೀನು ಅಂದರೆ ನನಗೆ ತುಂಬ ಇಷ್ಟ. ಮೊದಲ ನೋಟದಲ್ಲೇ ನಾನು ನಿಮಗೆ ನನ್ನ ಹೃದಯವನ್ನು ಕೊಟ್ಟುಬಿಟ್ಟೆ. ನಿಮ್ಮ ಜೊತೆ ನನಗೆ ಸ್ನೇಹ ಬೆಳೆಸಲು ತುಂಬ ಇಷ್ಟ ಅಂತ ಅದರಲ್ಲಿ ಬರೆದಿದ್ಲು. ಅಂಕಲ್, ಮತ್ತೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಒಂದು ಹುಡುಗಿ ಅವಳಾಗಿ ಅವಳೇ ಒಬ್ಬ ಹುಡುಗನ ಜೊತೆ ಮುಕ್ತವಾಗಿರಲು ಬಯಸುತ್ತಿರುವಾಗ ಯಾವ ಹುಡುಗನಾದರೂ ಹಿಂದೆ ಸರಿಯುತ್ತಾನಾ? ಅದು ಅಲ್ಲದೆ ಅವಳು ಫೋನ್ನಲ್ಲಿ ಆಗಾಗ ನನ್ನ ಜೊತೆ ಮಾತನಾಡ್ತಾ ಇರ್ತಾಳೆ. ಬದಲಾಗಿ ಅವಳು ನನ್ನನ್ನು ಅವಳ ರೂಮಿಗೆ ಕರೆದಿದ್ದಾಳೆ. ಇದು ಮೊದಲ ಸಲ ಏನಲ್ಲ ನಾನು ಅವಳ ರೂಮಿಗೆ ಬರುತ್ತಿರುವುದು. ಇದಕ್ಕಿಂತ ಮೊದಲು ನಾನು 2 ಸಲ ಈ ರೂಮಿಗೆ ಬಂದಿದ್ದೇನೆ. ನೀನು ನನ್ನ ಅಪ್ಪ ಅಮ್ಮನಲ್ಲಿ ನನ್ನ ಸಂಬಂಧವನ್ನು ಕೇಳು, ನಾನು ನಿನ್ನನ್ನು ಮದುವೆಯಾಗಬೇಕೆಂದುಕೊಂಡಿದ್ದೇನೆ ಅಂತ ಆಗಾಗ ಅವಳು ನನ್ನ ಬಳಿ ಹೇಳ್ತಿರ್ತಾಳೆ. ನನಗೆ ನನ್ನ ಜೀವನ ತುಂಬ ಮುಖ್ಯ. ನಾನು ಇಂತಹ ಕೆಲಸ ಮಾಡೋದಿಲ್ಲ ಅಂತ ತುಂಬ ಸಲ ಹೇಳಿದ್ದೆ ಮತ್ತು ಸಂಬಂಧ ಕೇಳುವುದಕ್ಕೆ ನನ್ನ ತಂದೆ ತಾಯಿಯ ಬಳಿ ಮಾತನಾಡಲು ಯೋಚಿಸುತ್ತೇನೆ ಎಂದಾಗ ಈ ಮಾತನ್ನು ಕೇಳಿ ಕಿರುಚಾಡಲು ಪ್ರಾರಂಭಿಸಿದಳು ನಯನ. ನಿನಗೆ ನನ್ನನ್ನು ಮದುವೆಯಾಗಲು ಇಷ್ಟ ಇಲ್ಲ, ಹಾಗಾಗಿ ಯೋಚನೆ ಮಾಡ್ತೀನಿ ಅಂತ ನೆಪ ಹೇಳ್ತಿದ್ಯಾ. ನೀನು ನನ್ನನ್ನು ತಿರಸ್ಕರಿಸಿದ್ದಕ್ಕಾಗಿ ನಾನು ನಿನಗೆ ಖಂಡಿತವಾಗಲೂ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ಲು. ಅವಳು ಈಗ ಕಿರುಚಿದಾಗ ತಕ್ಷಣ ನಾನು ಓಡಿ ಹೋಗಬಹುದಿತ್ತು. ಆದರೆ ನಾನು ಇವಳ ಬಗ್ಗೆ ಕಾಳಜಿ ಹೊಂದಿದ್ದೇನೆ. ಇದರಲ್ಲಿ ಹೆದರಿಕೊಂಡು ಓಡಿ ಹೋಗುವಂಥದ್ದೇನಿದೆ? ಅಲ್ಲದೆ ನಮ್ಮ ಮನೆಯ ಹೆಣ್ಣು ಈ ಮನೆಗೆ ಬಂದ ಮೇಲೆ ನಾವು ಸಂಬಂಧಿಕರಲ್ಲವೇ? ನಾನು ನಾಳೆಯೇ ನನ್ನ ತಾಯಿಯ ಬಳಿ ಈ ಸಂಬಂಧವನ್ನು ಕೇಳಲು ಕಳಿಸುತ್ತೇನೆ ಎಂದು ಹೇಳಿ ಸುಹಾಸ್ ರೂಮಿನಿಂದ ಹೊರಡುತ್ತಿದ್ದಾಗ ನನ್ನ ದೊಡ್ಡ ಅಣ್ಣ ಅವನ ಕುತ್ತಿಗೆ ಪಟ್ಟಿಯನ್ನು ಹಿಡಿದು ತಡೆದ. ಆಗ ಸುಹಾಸ್ ನನ್ನ ಅಣ್ಣನ ಕಡೆ ತಿರುಗಿದಾಗ ಅಣ್ಣ ಅವನ ಮುಖದ ಮೇಲೆ ಒಂದು ಏಟನ್ನು ಹೊಡೆದ. ಅದರಿಂದಾಗಿ ಅವನ ಮೂಗಿನಲ್ಲಿ ರಕ್ತ ಹರಿಯುತ್ತಿತ್ತು. ಅವನ ಮೂಗಿನಲ್ಲಿ ರಕ್ತ ಹರಿಯುತ್ತಿದ್ದರಿಂದಲೋ ಅಥವಾ ಅವನು ಸುಳ್ಳು ಅಪವಾದ ಹೇಳಿದ್ದರಿಂದಲೋ ನನಗೆ ಪ್ರಜ್ಞೆ ತಪ್ಪಿತು. ಸ್ವಲ್ಪ ಹೊತ್ತಿನ ನಂತರ ನನಗೆ ಪ್ರಜ್ಞೆ ಬಂದಾಗ ನಾನು ತಕ್ಷಣ ನನ್ನ ಅಪ್ಪನಲ್ಲಿ, ಈ ಹುಡುಗ ಸುಳ್ಳು ಹೇಳುತ್ತಿದ್ದಾನೆ, ಅವನು ಯಾರೆಂದೇ ನನಗೆ ಗೊತ್ತಿಲ್ಲ, ಹಾಗೂ ನನ್ನ ಮೇಲೆ ಈ ರೀತಿಯ ಕೆಟ್ಟ ಆರೋಪಗಳನ್ನು ಯಾಕೆ ಹಾಕುತ್ತಿದ್ದಾನೆ ನನಗೆ ಗೊತ್ತಿಲ್ಲಪ್ಪ ಎಂದು ಹೇಳಿದೆ. ಆಗ ನನ್ನ ಅಣ್ಣ ಆ ಹುಡುಗನಿಗೆ ಸರಿಯಾಗಿ ಬಾರಿಸುತ್ತಿದ್ದ. ಹೊಡೆತಗಳನ್ನು ತಿಂದ ನಂತರವೂ ನಾನು ಸುಳ್ಳು ಹೇಳುತ್ತಿಲ್ಲ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ನಾನು ನನ್ನ ಅಪ್ಪ ಅಮ್ಮನ ಮೇಲೆ ಪ್ರಮಾಣ ಮಾಡಲು ತಯಾರಿದ್ದೇನೆ. ನಾನು ನಿಜವಾಗಿಯೂ ಸತ್ಯ ಹೇಳುತ್ತಿದ್ದೇನೆ ಎಂದು ಹೇಳಿದ. ಅವನ ಮಾತನ್ನು ಕೇಳಿ ನಾನು ಜೋರಾಗಿ ಕಿರುಚುತ್ತಾ, ಹೇ ನೀಚ, ಇಂತಹ ಕೆಟ್ಟ ಕೆಲಸ ಮಾಡಬೇಡ. ಈಗ ನೀನು ಹೇಳುತ್ತಿರುವುದೆಲ್ಲವೂ ಸುಳ್ಳು. ಅದು ನಿನಗೂ ನಿನ್ನ ಮನಸ್ಸಿಗೂ ಗೊತ್ತಿದ್ದರೂ ನಿನ್ನ ತಂದೆ ತಾಯಿಯ ಮೇಲೆ ಆಣೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದೀಯಲ್ಲ. ನಿನಗೆ ಮನುಷ್ಯತ್ವ ಅನ್ನೋದು ಇಲ್ವಾ? ಅವರು ನಿನ್ನನ್ನು ಈ ಪ್ರಪಂಚಕ್ಕೆ ತಂದಿದ್ದಾರೆ. ಒಂದು ವೇಳೆ ನೀನು ಅಪ್ಪ ಅಮ್ಮನ ಮೇಲೆ ಸುಳ್ಳು ಆಣೆಯನ್ನು ಮಾಡಿದರೆ ನಿನ್ನೊಟ್ಟಿಗೆ ಅವರ ಮರ್ಯಾದೆ ಗೌರವವು ಹಾಳಾಗುತ್ತದೆ. ಸ್ವಲ್ಪವಾದರೂ ನಿನಗೆ ನಾಚಿಕೆ ಇರಲಿ ಎಂದು ಹೇಳಿದೆ. ನನ್ನ ಮಾತುಗಳನ್ನು ಕೇಳಿದ ತಕ್ಷಣ ಅವನು, ನಯನ, ನೀನು ಹೆದರಿಕೆಯಿಂದ ಈ ರೀತಿ ಮಾತನಾಡುವ ಅವಶ್ಯಕತೆ ಇಲ್ಲ. ನೀನು ಏನೂ ಹೇಳಬೇಡ, ಎಲ್ಲವನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಅವನು ಅಣ್ಣನ ಕಡೆ ತಿರುಗಿ ನೋಡಿ, ಸರ್, ನಿಮ್ಮ ತಂಗಿಗೆ ನಾನು ಎಲ್ಲ ಮಾನ ಸಮ್ಮಾನಗಳನ್ನು ನೀಡುತ್ತೇನೆ ಹಾಗೂ ಅವಳನ್ನು ನನ್ನ ಮನೆಯ ರಾಣಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಅದಕ್ಕೋಸ್ಕರ ನೀವು ಈಗಲೇ ನಮಗೆ ಶಾಸ್ತ್ರೋತ್ರವಾಗಿ ಮದುವೆ ಮಾಡಿಸಿ. ಪುರೋಹಿತರು ಹೇಗಿದ್ದರೂ ಕೂಡ ಇಲ್ಲೇ ಇದ್ದಾರೆ. ನೀವು ಒಂದು ವೇಳೆ ಈ ರೀತಿ ಮಾಡದಿದ್ದರೆ ಏನಾಗುತ್ತದೆ ಎಂದು ಸರಿಯಾಗಿ ಕೇಳಿಸಿಕೊಳ್ಳಿ. ನಾನು ಹಾಗೂ ನಯನ ನಿಮ್ಮ ಮರ್ಯಾದೆಯನ್ನು ತೆಗೆಯಲು ಕೂಡ ಹಿಂಜರಿಯುವುದಿಲ್ಲ. ಅವಕಾಶ ಸಿಕ್ಕಿದ ತಕ್ಷಣ ನಾವು ಮನೆಯಿಂದ ಓಡಿ ಹೋಗುತ್ತೇವೆ ಎಂದು ಸುಳ್ಳು ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿದ. ನನ್ನ ಅಮ್ಮ ಅಪ್ಪ ನನ್ನನ್ನು ದುರುಗುಟ್ಟುತ್ತಾ ನೋಡುತ್ತಿದ್ದರು. ನನ್ನ ತಂದೆ ಅವರಿಂದ ನನ್ನನ್ನು ದೂರ ತಳ್ಳಿದರು. ನನ್ನ ಅಣ್ಣ ಕೂಡ ನನ್ನ ದ್ವೇಷದಿಂದ ನೋಡುತ್ತಿದ್ದ. ನನಗೆ ಇದೆಲ್ಲ ವಿಚಿತ್ರವೆನಿಸಿತು. ಇದೇನಾಗುತ್ತಿದೆ? ಇದೆಲ್ಲವೂ ನನ್ನ ಕನಸ ಎಂದು ನನಗೆ ಅನಿಸುತ್ತಿತ್ತು. ಆದರೆ ಅದು ಕನಸಾಗಿರಲಿಲ್ಲ, ವಾಸ್ತವವೇ ಆಗಿತ್ತು. ನಾನು ನನ್ನ ಕೋಪವನ್ನು ತಡೆಯಲಾಗದೆ ಆ ಹುಡುಗನ ಕುತ್ತಿಗೆ ಪಟ್ಟಿಗೆಯನ್ನು ಹಿಡಿದುಕೊಂಡು ಕಪಾಳಕ್ಕೆ ಬಾರಿಸಿದೆ. ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯ ಅಪಪ್ರಚಾರ ಮಾತುಗಳನ್ನು ಮಾತನಾಡುತ್ತಿದ್ದೀಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವೇ? ನಿನಗೆ ಅಕ್ಕ ತಂಗಿ ಯಾರೂ ಇಲ್ವಾ? ನಾನು ನಿನಗೆ ಏನು ದ್ರೋಹ ಮಾಡಿದ್ದೇನೆ? ಯಾಕೆ ನನ್ನ ಜೊತೆ ಈ ರೀತಿ ಆಟ ಆಡ್ತಿದ್ದೀಯಾ ಎಂದು ಕೇಳುತ್ತಿದ್ದಾಗ ನನ್ನ ಅಪ್ಪ ನಯನಾ ಎಂದು ಕೋಪದಿಂದ ಜೋರಾಗಿ ಕೂಗಿ, ನಿನ್ನಂತಹ ಮಗಳು ನಮ್ಮ ಮನೆಯಲ್ಲಿ ಹುಟ್ಟದಿದ್ದರೆ ಒಳ್ಳೆಯದಿತ್ತು ಎಂದರು. ಆಗ ನನ್ನ ಜೀವ ಹೋದಂತಾಯಿತು. ನನ್ನ ಅಣ್ಣನು ಅದೇ ಮಾತುಗಳನ್ನು ಹೇಳುತ್ತಿದ್ದ. ಅವರ ಮಾತುಗಳಿಂದ ನಾನೀಗ ಆಘಾತಗೊಂಡಿದ್ದೆ. ನನ್ನ 4ನೇ ಅಣ್ಣ ಹೇಳಿದ, ಈ ಕಿಡಿಗೇಡಿಗಳ ಪ್ರಾಣವನ್ನು ತೆಗೆದು ನಾಯಿಗಳಿಗೆ ಇವರ ಮಾಂಸವನ್ನು ಹಾಕಿಬಿಡಿ ಎಂದು. ಇದನ್ನು ಕೇಳಿದ ನನ್ನ ಅಮ್ಮ ಸ್ವಲ್ಪ ಹೆದರಿದಳು. ಅವಳು ಕೂಡಲೇ ಮುಂದೆ ಬಂದು ಅಪ್ಪನ ಕಾಲಿಗೆ ಬಿದ್ದು ಹೇಳಿದರು, ದಯವಿಟ್ಟು ನಯನಾಳಿಗೆ ಯಾರು ಏನು ಮಾಡಬೇಡಿ, ಅವಳಿಗೆ ಯಾವುದೇ ತೊಂದರೆಯನ್ನು ಕೊಡಬೇಡಿ.
ಒಂದು ವೇಳೆ ನೀವು ಅವಳಿಗೆ ಶಿಕ್ಷೆಯನ್ನು ಕೊಡಬೇಕೆಂದಿದ್ದರೆ ಅವಳನ್ನು ಈ ಹುಡುಗನೊಂದಿಗೆ ಮದುವೆ ಮಾಡಿಸಿ ಅವಳನ್ನು ಈ ಮನೆಯಿಂದ ಹೊರಟು ಹೋಗಲು ಹೇಳಿ ಎಂದರು. ಅಮ್ಮನ ಮಾತು ಕೇಳಿ ನೋವು ಹಾಗೂ ಕೋಪದಿಂದ ವಿಲವಿಲನೆ ಮನಸ್ಸಿನಲ್ಲಿ ಒದ್ದಾಡಿದೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಸರಾಗವಾಗಿ ಹರಿಯುತ್ತಿತ್ತು. ನಾನು ಅಮ್ಮನ ಕಾಲು ಹಿಡಿದು ಅಮ್ಮನಲ್ಲಿ ಹೇಳಿದೆ, ಅಮ್ಮ, ನೀವು ದಯವಿಟ್ಟು ಇಂತಹ ಅನ್ಯಾಯ ಮಾಡಬೇಡಿ. ನಾನು ಬೇಕಾದರೆ ಪ್ರಾಣ ಬಿಡುತ್ತೇನೆ, ಆದರೆ ಈ ಹುಡುಗನನ್ನು ಮದುವೆಯಾಗುವುದಿಲ್ಲ. ಇವನು ಯಾರು ಅಂತ ಸತ್ಯವಾಗಿ ನನಗೆ ಗೊತ್ತಿಲ್ಲ. ನಾನು ಇವನನ್ನು ಇವತ್ತೇ ನೋಡ್ತಾ ಇರೋದು. ನೀವು ನಿಮ್ಮ ಮಗಳ ಮಾತನ್ನು ನಂಬದೆ ಯಾರೋ ಈ ವ್ಯಕ್ತಿಯ ಮಾತನ್ನು ನಂಬುತ್ತಿದ್ದೀರಿ ಎಂದು ಹೇಳಿದೆ. ಆಗ ಸುಹಾಸ್ ಮಾತನಾಡುತ್ತಾ, ನಯನ, ಇದೇನು ಮಾಡ್ತಾ ಇದ್ದೀಯಾ? ಕಷ್ಟದ ಸಮಯದಲ್ಲಿ ನೀನು ನನ್ನ ಕೈ ಬಿಡುತ್ತಿದ್ದೀಯಾ? ಆದರೆ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ. ನೀನು ಈಗ ಹೆದರಿಕೆಯಿಂದ ಮಾತನಾಡುತ್ತಿದ್ದೀಯಾ ಎಂದು ನನಗೆ ಗೊತ್ತಿದೆ. ನೀನು ಇಷ್ಟು ಬೇಗ ಈ ಸಂಬಂಧವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಅಂತ ನನಗೆ ಗೊತ್ತಿದೆ ನಯನ. ಅಲ್ಲದೆ ನೀನು ನನಗಾಗಿ ಮನೆ ಬಿಟ್ಟು ಬರಲು ಕೂಡ ತಯಾರಾಗಿದ್ದೇನೆ ಅಂತ ನೀನೇ ಹೇಳಿದ್ದೆ ಅಲ್ವಾ ಎಂದು ಹೇಳಿದ. ಆ ಸುಹಾಸ್ನ ಮಾತನ್ನು ಕೇಳಿಸಿಕೊಂಡ ನನ್ನ ಅಪ್ಪನ ನೋಟ ರೌದ್ರಾವತಾರವೇ ಆಗಿತ್ತು. ಅದನ್ನು ನೋಡಿ ನಾನು ತುಂಬ ಹೆದರಿದ್ದೆ. ಈ ಒಂದು ಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಸಹ ನನ್ನಿಂದ ಮುಖ ತಿರುಗಿಸಿಕೊಂಡು ನಿಂತಿದ್ದರು. ಎಲ್ಲರಿಗೂ ಆ ಅಪರಿಚಿತನ ಮೇಲೆ ವಿಶ್ವಾಸವಿತ್ತು. ನಾನು ನನ್ನೊಳಗೆ ಕಿರುಚಾಡುತ್ತಿದ್ದೆ. ಯಾಕೆ ಇಲ್ಲಿ ಎಲ್ಲರೂ ಆ ವ್ಯಕ್ತಿಯ ಮಾತನ್ನು ನಂಬುತ್ತಿದ್ದಾರೆ? ಯಾರಿಗೂ ನನ್ನ ಮಾತಿನ ಮೇಲೆ ಯಾಕೆ ವಿಶ್ವಾಸ ಬರುತ್ತಿಲ್ಲ ಎಂದು. ಯಾಕಂದರೆ ಇಲ್ಲಿ ನಾನು ಒಬ್ಬಳು ಹುಡುಗಿಯಾಗಿದ್ದೆ, ಹಾಗೂ ಅವನು ಹುಡುಗನಾಗಿದ್ದ. ನಮ್ಮ ಸಮಾಜದಲ್ಲಿ ಮಹಿಳೆಯರು ಗಂಡಸರಿಗೆ ಸಮ ಎಂದು ಹೇಳುತ್ತಾರೆ. ಆದರೆ ಗಂಡಸರಂತೆ ಹೆಂಗಸರಿಗೂ ಯಾರೂ ಕೂಡ ಗೌರವ ಕೊಡೋದಿಲ್ಲ. ಯಾವಾಗಲೂ ಮಹಿಳೆಯರನ್ನು ಹೀನ ಭಾವದಿಂದಲೇ ನೋಡುತ್ತಾರೆ. ಅವರನ್ನು ದುರ್ಬಲರೇ ಎಂದು ಅಂದುಕೊಳ್ಳುತ್ತಾರೆ. ಅದು ಕೂಡ ಅವಳ ಪವಿತ್ರತೆಯ ಬಗ್ಗೆ ಮಾತು ಬಂದಾಗ ಎಲ್ಲರೂ ಅವಳ ಚಾರಿತ್ರ್ಯದ ಕಡೆ ಬೆರಳು ಮಾಡಿ ತೋರಿಸುತ್ತಾರೆ. ಹುಡುಗ ಎಲ್ಲವನ್ನು ಅವಳ ತಲೆಗೆ ಹಾಕಿ ತನ್ನನ್ನು ತಾನು ಉಳಿಸಿಕೊಳ್ಳುತ್ತಾನೆ. ಆಗ ಅಪ್ಪ ನನ್ನ ಕೈಯಿಂದ ಏನಾದರೂ ತಪ್ಪಾಗುವ ಮೊದಲೇ ಆ ಪುರೋಹಿತನನ್ನು ಕರೆದು ಇವರಿಬ್ಬರಿಗೂ ಮದುವೆ ಮಾಡಿ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳಿದರು. ಅಪ್ಪನ ಮಾತನ್ನು ಕೇಳಿ ನಾನು ಹೆದರಿಕೊಂಡು ನಡುಗುತ್ತಿದ್ದೆ. ನಾನು ಆ ವ್ಯಕ್ತಿಯ ಜೊತೆ ಹೇಗೆ ಮದುವೆಯನ್ನು ಮಾಡಿಕೊಳ್ಳಲಿ? ಅವನ ಪರಿಚಯವೂ ನನಗೆ ಇರಲಿಲ್ಲ. ಅಲ್ಲದೆ ಅವನು ನನ್ನ ವಿರುದ್ಧ ಆರೋಪಗಳ ಮೇಲೆ ಆರೋಪಗಳನ್ನು ಹಾಕುತ್ತಲೇ ಇದ್ದ. ಆಗ ನಾನು ನನ್ನ ಅಪ್ಪನ ಕಾಲಿಗೆ ಬಿದ್ದು ಅಳುತ್ತಾ ಗೋಗರೆದು ಕೇಳಿದೆ, ಅಪ್ಪ, ನೀವು ನನ್ನ ಪ್ರಾಣವನ್ನು ತೆಗೆಯಿರಿ, ಪರವಾಗಿಲ್ಲ. ಆದರೆ ನಾನು ಈ ವ್ಯಕ್ತಿಯನ್ನು ಮದುವೆಯಾಗುವುದಿಲ್ಲ. ಒಂದು ವೇಳೆ ನೀವು ಈ ರೀತಿ ಮಾಡಿದರೆ ನಾನು ಜೀವಂತವಾಗಿಯೇ ಸಾಯುತ್ತೇನೆ ಎಂದು ಹೇಳುತ್ತಾ ಅಳುತ್ತಿರುವಾಗ ನನ್ನ ದೊಡ್ಡ ಅಣ್ಣ ನನ್ನ ಜುಟ್ಟನ್ನು ಹಿಡಿದು ಎತ್ತಿ ನನ್ನ ಕೆನ್ನೆಗೆ ಬಾರಿಸುತ್ತಾ ಹೇಳಿದ, ಆ ಹುಡುಗನನ್ನು ರೂಮಿಗೆ ಕರೆಯಿಸುವುದಕ್ಕೆ ಮುಂಚೆ ಇದೆಲ್ಲವನ್ನು ನೀನು ಯೋಚಿಸಬೇಕಾಗಿತ್ತು. ಈ ಹುಡುಗನಿಂದ ನಿನ್ನ ಹೃದಯ ತುಂಬಿದೆ ಅಂತ ಅನಿಸುತ್ತಿದೆ. ಅವನಿಂದ ಬೆನ್ನು ಬಿಡಲು ನೀನು ಈ ರೀತಿಯೆಲ್ಲ ಹೇಳುತ್ತಿದ್ದೀಯಾ? ಹೀಗೆ ಬಿಟ್ಟರೆ ನಾಳೆ ಇನ್ನೊಂದು ಹುಡುಗನನ್ನು ರಾತ್ರಿ ಕತ್ತಲಲ್ಲಿ ರೂಮಿಗೆ ಕರೆಸಿಕೊಳ್ಳುತ್ತೀಯಾ? ಆದರೆ ಇನ್ನೊಮ್ಮೆ ಈ ರೀತಿ ಆಗಲು ನಾವು ಬಿಡುವುದಿಲ್ಲ. ನಮ್ಮ ಗೌರವದ ಜೊತೆ ಆಟ ಆಡುವ ಹಕ್ಕನ್ನು ನಾವು ನಿನಗೆ ಯಾವ ಕಾರಣಕ್ಕೂ ಕೊಡುವುದಿಲ್ಲ ಎಂದ. ನಾನು ಜೋರಾಗಿ ಅಳುತ್ತಾ, ನನ್ನ ನಂಬಿ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಎಷ್ಟೇ ಹೇಳಿದರೂ ಯಾರೂ ಕೂಡ ಅದನ್ನು ನಂಬಲಿಲ್ಲ. ಆನಂತರ ಅಲ್ಲಿ ನಡೆದದ್ದು ನಾನು ಕನಸಲ್ಲೂ ಯೋಚಿಸಿರಲಿಲ್ಲ. ನನ್ನ ಮದುವೆಯನ್ನು ಆ ಹುಡುಗನೊಂದಿಗೆ ಮಾಡಿ ಆ ರಾತ್ರಿ ಹೊತ್ತಲ್ಲಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದರು. ನಾನು ನನ್ನ ಮನೆಯ ಹೊಸ್ತಿಲನ್ನು ದಾಟುವಾಗ ಮನಸ್ಸು ಚೂರಾದಂತಾಯಿತು. ಆ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಬೇಸರ ನನ್ನಲ್ಲಿ ಇರಲಿಲ್ಲ. ಆದರೆ ನಾನು ಆ ಮನೆಯಿಂದ ಹೊರಡುವಾಗ ಮರ್ಯಾದೆಯನ್ನು ಕಳೆದುಕೊಂಡು ಕಳಂಕ ಹೊತ್ತುಕೊಂಡು ಅಗೌರವದಿಂದ ಹೋಗುತ್ತಿದ್ದೇನೆ ಎಂದು. ನಾನು ಸುಹಾಸ್ನ ಕಡೆ ತಿರುಗಿ ನೋಡಿದೆ. ಅವನ ಮುಖದಲ್ಲಿ ಮುಗುಳುನಗೆ ಇತ್ತು. ಅವನು ಆ ದೊಡ್ಡ ಅರಮನೆಯಿಂದ ನನ್ನ ಕೈ ಹಿಡಿದುಕೊಂಡು ಹೊರಗೆ ಕರೆದುಕೊಂಡು ಬಂದಿದ್ದ. ಹಾಗೂ ಈಗ ನಾನು ನನ್ನ ಆ ಮನೆಯನ್ನು ಬಿಟ್ಟು 2 ಚಿಕ್ಕ ಕೋಣೆಯನ್ನು ಹೊಂದಿರುವ ಒಂದು ಸಣ್ಣ ಮನೆಗೆ ಕಾಲಿಟ್ಟಿದ್ದೆ. ಅಲಂಕೃತಗೊಂಡ ಹಾಸಿಗೆ ಮೇಲೆ ಮನು ನನ್ನನ್ನು ಕುಳಿತುಕೊಳ್ಳಲು ಹೇಳಿದ. ನಾನು ಕೋಪದಿಂದ ಅವನನ್ನು ದೂರ ತಳ್ಳಿದೆ. ಹಾಗೂ ಅದೇ ಬೆಡ್ಡಿನ ಮೇಲೆ ಇದ್ದಂತಹ ಹೂಗಳನ್ನು ಕಿತ್ತು ಕಿತ್ತು ಬಿಸಾಡುತ್ತಾ ನಾನು ಹುಚ್ಚಿಯಂತೆ ಜೋರಾಗಿ ಅವನ ಮೇಲೆ ಕೋಪವನ್ನು ತೋರಿಸುತ್ತಿದ್ದೆ. ನನ್ನ ಪರಿಸ್ಥಿತಿಯನ್ನು ನೋಡಿ ನನ್ನ ಕಾಲುಗಳನ್ನು ಹಿಡಿದು ಹೇಳಿದ, ನಯನ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ಏನೆಲ್ಲ ಮಾಡಿದೆನೋ ಅದು ನನ್ನ ಅಸಹಾಯಕತೆಯಾಗಿದೆ. ನಾನು ನಿನ್ನ ಅಪರಾಧಿಯಾಗಿದ್ದೇನೆ. ನಾನು ಸೌಮ್ಯ ಅಕ್ಕನ ವರದಕ್ಷಿಣೆಯ ವಸ್ತುಗಳನ್ನು ನಿಮ್ಮ ಮನೆಗೆ ತಂದಾಗ ಆ ದಿನವೇ ನನ್ನ ನೋಟ ನಿನ್ನ ಮೇಲೆ ಬಿದ್ದಿತ್ತು. ನಾನು ನಿನ್ನನ್ನು ನೋಡಿ ಆ ದಿನವೇ ಮನಸಾರೆ ಮೆಚ್ಚಿಕೊಂಡಿದ್ದೆ. ಅದು ಮೊದಲ ನೋಟದ ಪ್ರೀತಿಯಾಗಿತ್ತು. ಅದರ ನಂತರ ನಾನು ನಿನ್ನನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿರಲಾಗಲಿ ಮರೆಯುವುದಕ್ಕಾಗಲಿ ಆಗಲಿಲ್ಲ. ಏನೇ ಆದರೂ ನಾನು ನಿನ್ನ ಪಡೆದುಕೊಳ್ಳಬೇಕೆಂಬ ನಿರ್ಧಾರವನ್ನು ಮಾಡಿದೆ. ಆದರೆ ನಾನು ನಿನ್ನನ್ನು ನೇರವಾದ ದಾರಿಯಲ್ಲಿ ಬಂದು ಕೇಳಿದರೆ ನೀನು ಯಾವತ್ತೂ ನನಗೆ ಸಿಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ನೀನು ಆಗಸ, ನಾನು ಭೂಮಿ. ನೀನು ಅರಮನೆಯಲ್ಲಿ ಇರುವವಳು, ನಾನು ಬಡವರ ಮನೆಯ ಹುಡುಗ. ನಾನು ಸೌಮ್ಯ ಅಕ್ಕನ ಸಂಬಂಧಿಯಾಗಿದ್ದರೂ ಸಹ ಅವರಿಗಿಂತ ಸ್ಥಾನಮಾನದಲ್ಲಿ ತುಂಬ ಕೆಳಗೆ ಇದ್ದೇನೆ. ನನ್ನ ಅಪ್ಪ ನಾನು ಚಿಕ್ಕವನಿದ್ದಾಗಲೇ ತೀರಿಕೊಂಡರು.
ಅದರ ನಂತರ ನನ್ನ ತಾಯಿ ಸೌಮ್ಯ ಅಕ್ಕನ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಹೀಗಿರುವಾಗ ನಿನ್ನ ಶ್ರೀಮಂತ ತಂದೆ ತಾಯಿ ತಮ್ಮ ಒಬ್ಬಳೇ ಮಗಳನ್ನು ಒಬ್ಬ ಮನೆ ಕೆಲಸದವಳ ಮಗನೊಂದಿಗೆ ಹೇಗೆ ಮದುವೆ ಮಾಡಿಕೊಡುತ್ತಾರೆ? ನಾನು ಚಿಕ್ಕ ವಯಸ್ಸಿನಿಂದಲೂ ಆಸೆಪಟ್ಟಿದ್ದನ್ನು ಯಾವುದನ್ನು ಪಡೆಯುವುದಕ್ಕೆ ಆಗಲಿಲ್ಲ. ನಾನು ಆಸೆಪಟ್ಟ ಆಟಿಕೆಯನ್ನು ಸಹ ನನ್ನ ತಾಯಿ ಕೈಯಲ್ಲಿ ಕೊಡಿಸುವ ಶಕ್ತಿಯೂ ಸಹ ಇರಲಿಲ್ಲ. ನಮ್ಮಮ್ಮ ಕೆಲಸ ಮಾಡುವ ಮನೆಗಳಲ್ಲಿ ಮಕ್ಕಳ ಆಟಿಕೆಗಳು ಒಡೆದು ಹೋಗಿದ್ದರೆ ಆ ಆಟಿಕೆಗಳನ್ನು ನನಗೆ ತಂದು ಕೊಡುತ್ತಿದ್ಲು. ನಾನು ಅದರಲ್ಲಿ ಆಟವಾಡುತ್ತಿದ್ದೆ. ನಾನು ಚಿಕ್ಕಂದಿನಿಂದಲೂ ಇಲ್ಲಿಯವರೆಗೂ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೇನೆ. ನನ್ನ ಮನಸ್ಸಿನಲ್ಲಿ ಬರೀ ದುಃಖವೇ ತುಂಬಿದೆ. ನಿನ್ನನ್ನು ನೋಡಿದ ಮೇಲೆ ನೀನೇ ನನ್ನ ಈ ದುಃಖದ ಗಾಯಕ್ಕೆ ಮದ್ದು ಎಂದು ತಿಳಿದುಕೊಂಡೆ. ದಯವಿಟ್ಟು ನಯನ, ನನ್ನನ್ನು ತಿರಸ್ಕರಿಸಬೇಡ. ನಾನು ನಿನ್ನನ್ನು ಸಂತೋಷದಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ. ಯಾವತ್ತೂ ಕೂಡ ನಿನಗೆ ಏನೂ ಆಗಲು ಬಿಡುವುದಿಲ್ಲ. ನಿನ್ನ ಒಪ್ಪಿಗೆ ಇಲ್ಲದೆ ನಾನು ನಿನ್ನನ್ನು ಮುಟ್ಟುವುದೂ ಇಲ್ಲ. ನಿನ್ನ ಮೇಲೆ ಆಣೆಗೂ, ನಿನ್ನೊಂದಿಗೆ ನಾನು ಯಾವಾಗಲೂ ಸ್ನೇಹಿತರಂತೆ ಇರುತ್ತೇನೆ. ಯಾವಾಗ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಪ್ರೀತಿ ಮೂಡುತ್ತದೆಯೋ, ಯಾವಾಗ ನಿನ್ನ ಒಪ್ಪಿಗೆ ಇರುತ್ತದೆಯೋ ಆ ದಿನ ನಾವು ನಮ್ಮ ಸಂಸಾರವನ್ನು ಶುರು ಮಾಡೋಣ ಎಂದು ಹೇಳುತ್ತಾ ಸುಹಾಸ್ ನನ್ನ ಮುಂದೆ ಬರುತ್ತಿದ್ದ. ಆದರೆ ನಾನು ಅದಕ್ಕಿಂತ ಮೊದಲೇ ಅವನನ್ನು ಜೋರಾಗಿ ದೂರ ತಳ್ಳಿ ನನ್ನಿಂದ, ನನ್ನ ನೋಟದಿಂದ ದೂರ ಇರು ಎಂದು ಹೇಳಿ ಕಿರ್ಚಾಡಿದೆ. ಆಗ ಅವನು ನನ್ನ ಅಸಹಾಯಕತೆಯನ್ನು ನೋಡಿ ಎದ್ದು ರೂಮಿನಿಂದ ಹೊರಗೆ ಹೋದ. ಅವನು ಹೋಗುತ್ತಲೇ ನಾನು ಅಲ್ಲೇ ಕುಳಿತುಕೊಂಡು ಜೋರಾಗಿ ಅಳುತ್ತಿದ್ದೆ. ಒಂದೇ ರಾತ್ರಿಯಲ್ಲಿ ಎಲ್ಲವೂ ಕೊನೆಗೊಂಡಿತ್ತು. ನನ್ನಿಂದ ಎಲ್ಲವನ್ನೂ ಕಸಿದುಕೊಳ್ಳಲಾಗಿತ್ತು. ನನ್ನ ಗೌರವ ಎಲ್ಲವೂ ನನ್ನಿಂದ ದೂರವಾಗಿತ್ತು. ಸುಹಾಸ್ ನನ್ನೊಂದಿಗೆ ಅವನ ಪ್ರೀತಿಯನ್ನು ಸಮರ್ಥನೆ ಮಾಡುತ್ತಿದ್ದ. ನನ್ನ ಮಾನಹಾನಿಯಾಗಲು ಕಾರಣವಾದವನ ಪ್ರೀತಿಯನ್ನು ಪಡೆದು ಏನು ಪ್ರಯೋಜನ? ದಿನಗಳು ಹೀಗೆ ಸಾಗುತ್ತಿದ್ದವು. ನಾನು ನನ್ನ ಪಾಡಿಗೆ ಸಂಪೂರ್ಣವಾಗಿ ಮೌನವಾಗಿ ಬಿಟ್ಟಿದ್ದೆ. ನಾನು ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಹೀಗೆ ಜೀವನವನ್ನು ಕಳೆಯುತ್ತಿದ್ದೆ. ಸುಹಾಸ್ ಎಂದರೆ ನನಗೆ ತುಂಬ ದ್ವೇಷ ಇತ್ತು. ಅವನ ಮುಖ ನೋಡಿದಾಗಲೆಲ್ಲ ನನ್ನೊಳಗೆ ಬೆಂಕಿ ಕಿಡಿ ಕಾರುತ್ತಿದ್ದವು. ಆದರೆ ಅವನು ನನಗೆ ಕೊಟ್ಟ ಮಾತಿನಂತೆ ನಡೆಯುತ್ತಾ ಬಂದಿದ್ದನು. ಯಾವುದೇ ಕಾರಣಕ್ಕೂ ನನ್ನ ಹತ್ತಿರ ಬರುತ್ತಿರಲಿಲ್ಲ. ಅಲ್ಲದೆ ಅವನು ಚಿಕ್ಕ ಮನೆಯಲ್ಲಿ ನನ್ನನ್ನು ರಾಣಿ ಹಾಗೆ ಇಟ್ಟುಕೊಳ್ಳುತ್ತೇನೆ ಅಂತ ಹೇಳಿದ್ದ. ಹಾಗೂ ಅದೇ ರೀತಿ ಅವನು ಕಷ್ಟಪಟ್ಟು ನನ್ನನ್ನು ನೋಡಿಕೊಳ್ಳುತ್ತಿದ್ದ. ನನ್ನ ಪ್ರತಿಯೊಂದು ಅಗತ್ಯತೆಗಳನ್ನು, ಅದು ದೊಡ್ಡದೇ ಆಗಿರಲಿ ಅಥವಾ ಚಿಕ್ಕದೇ ಆಗಿರಲಿ, ಅದನ್ನು ಪೂರ್ತಿ ಮಾಡುತ್ತಾ ನನ್ನ ಹಿಂದೆ ಮುಂದೆ ಸುತ್ತುತ್ತಿದ್ದ. ನನಗಾಗಿ ತನ್ನ ಕೈಯಿಂದಲೇ ಅಡುಗೆ ಮಾಡಿಕೊಡುತ್ತಿದ್ದ. ನನ್ನ ಬಟ್ಟೆಗಳನ್ನೆಲ್ಲ ಅವನೇ ತೊಳೆಯುತ್ತಿದ್ದ. ಹೀಗಿದ್ದರೂ ಕೂಡ ನನ್ನ ಮನಸ್ಸಿನಲ್ಲಿ ಅವನಿಗೋಸ್ಕರ ದ್ವೇಷವು ಹೆಚ್ಚುತ್ತಲೇ ಹೋಗುತ್ತಿತ್ತು. ಯಾಕಂದರೆ ನನ್ನ ಈ ಪರಿಸ್ಥಿತಿಗೆ ಕಾರಣ ಅವನೇ ಆಗಿದ್ದ. ನನ್ನಿಂದ ನನ್ನದೆಲ್ಲವನ್ನು ಕಸಿದುಕೊಂಡವನು ಅವನೇ ಆಗಿದ್ದ. ಇದಕ್ಕೆಲ್ಲ ಕಾರಣನಾದ ಅವನನ್ನು ನಾನು ಹೇಗೆ ಕ್ಷಮಿಸಲಿ? ಈಗ ನನ್ನ ತಲೆಯಲ್ಲಿ ಒಂದೇ ಒಂದು ಯೋಚನೆ ಇತ್ತು. ಹೇಗಾದರೂ ಮಾಡಿ ನನ್ನ ಹೆತ್ತವರ ದೃಷ್ಟಿಯಲ್ಲಿ ನನ್ನನ್ನು ನಾನು ನಿರಪರಾಧಿ ಅಂತ ಸಾಬೀತುಪಡಿಸಬೇಕು ಅಂತ ಯೋಚಿಸುತ್ತಲೇ ಇದ್ದೆ. ಒಂದು ದಿನ ನನ್ನ ಹತ್ತಿರ ಸುಹಾಸ್ ಬಂದು, ನನ್ನಲ್ಲಿ ಏನಾದರೂ ಮಾತನಾಡು, ಏನಾದರೂ ಹೇಳು, ಒಳಗಿಂದೊಳಗೆ ಕುಗ್ಗಬೇಡ ನೀನು. ಈ ರೀತಿ ಇರುವುದನ್ನು ನೋಡಿ ನಾನು ನಿಮಿಷ ನಿಮಿಷದಲ್ಲೂ ಸಾಯುತ್ತಿದ್ದೇನೆ. ನೀನು ಏನಾದರೂ ಹೇಳಿದರೆ ನನ್ನ ಮನಸ್ಸು ಸ್ವಲ್ಪ ಹಗುರವಾಗಬಹುದು ಎಂದು ಹೇಳಿದ. ಆಗ ನಾನು, ಸರಿ, ಹಾಗಾದರೆ ನೀನು ನನಗಾಗಿ ಏನಾದರೂ ಮಾಡಲು ಇಷ್ಟಪಟ್ಟರೆ ನೀನು ಹೇಳಿದ್ದೆಲ್ಲವೂ ಸುಳ್ಳು ಅಂತ ನನ್ನ ಹೆತ್ತವರಲ್ಲಿ ಹೇಳು ಎಂದೆ. ನನ್ನ ಮಾತು ಕೇಳಿದ ನಂತರ ಅವನು ಸರಿ ಎಂದ. ನಾನು ನಿನಗೋಸ್ಕರ ಇದನ್ನು ಮಾಡಲು ತಯಾರಿದ್ದೇನೆ. ಆದರೆ ಸ್ವಲ್ಪ ಯೋಚಿಸು. ಇದೆಲ್ಲವನ್ನು ಮಾಡುವುದರಿಂದ ಏನು ಪ್ರಯೋಜನ? ಮನೆಯಲ್ಲಿ 3 ಕಾಸಿನ ಬೆಲೆಯೂ ಈಗ ಇಲ್ಲ. ಹಾಗೇನಾದರೂ ಇರುತ್ತಿದ್ದರೆ ಅವರು ನಿನ್ನ ಮೇಲೆ ವಿಶ್ವಾಸ ಇಟ್ಟುಕೊಳ್ಳುತ್ತಿದ್ದರು. ಅವರು ಈ ರೀತಿ ದಾರಿಯಲ್ಲಿ ಹೋಗುವವರೊಂದಿಗೆ ನಿನ್ನ ಮದುವೆ ಮಾಡಿಕೊಡುತ್ತಿರಲಿಲ್ಲ. ಅವರ ನೋಟದಲ್ಲಿ ನಿನಗಾಗಿ ಸ್ವಲ್ಪವಾದರೂ ಗೌರವ, ಅಭಿಮಾನ ಇದ್ದಿದ್ದರೆ ಅವರು ನಿನ್ನ ಮಾತಿನ ಬಗ್ಗೆ ವಿಶ್ವಾಸ ಇಟ್ಟುಕೊಳ್ಳುತ್ತಿದ್ದರು, ನನ್ನ ಮಾತಿನ ಮೇಲೆ ಅಲ್ಲ. ನಿನ್ನ ಜೊತೆ ಅವರು ಇಷ್ಟು ವರ್ಷ ಜೀವನವನ್ನು ಕಳೆದಿದ್ದಾರೆ. ಆದರೆ ನನ್ನನ್ನು ನೋಡಿದ ಆ ನಿಮಿಷಗಳಲ್ಲಿ ನನ್ನ ಮಾತಿನ ಮೇಲೆ ಭರವಸೆ ಇಟ್ಟು, ನಿನ್ನ ಮಾತಿನ ಮೇಲೆ ಭರವಸೆ ಇಡದೆ ನನ್ನ ಜೊತೆ ಮದುವೆ ಮಾಡಿ ಕಳಿಸಿಬಿಟ್ಟರು. ಅವರಿಗೆ ಅವರ ಮಗಳ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಅವರು ಈ ಒಂದು ಹೆಜ್ಜೆಯನ್ನು ಇಟ್ಟು ಒಬ್ಬ ಅಪರಿಚಿತ ವ್ಯಕ್ತಿಯೊಂದಿಗೆ ನಿನ್ನ ಮದುವೆ ಮಾಡಿಸಿದ್ದಾರೆ ಎಂದು ಹೇಳಿದ. ಸುಹಾಸ್ನ ಮಾತನ್ನು ಕೇಳಿ ನಾನು ಒಳಗಿಂದೊಳಗೆ ತೀವ್ರವಾಗಿ ನಡುಗಿದೆ. ಯಾಕಂದರೆ ಅವನು ಹೇಳುವುದರಲ್ಲೂ ಸತ್ಯ ಇತ್ತು. ನನ್ನ ಅಪ್ಪ ಅಮ್ಮ ನನ್ನ ಮಾತಿನ ಮೇಲೆ ವಿಶ್ವಾಸವನ್ನು ಇಡದೆ ಯಾರೋ ಒಬ್ಬ ಗುರುತು ಪರಿಚಯ ಇಲ್ಲದವನ ಮಾತಿನ ಮೇಲೆ ವಿಶ್ವಾಸ ಇಟ್ಟಿದ್ದರು. ಸುಹಾಸ್ ಎಷ್ಟರ ಮಟ್ಟಿಗೆ ತಪ್ಪಿತಸ್ಥನೋ ಹಾಗೆ ನನ್ನ ಕುಟುಂಬವು ಅಷ್ಟೇ ತಪ್ಪಿತಸ್ಥವಾಗಿತ್ತು. ಅವರು ಕೂಡ ನನ್ನ ಜೊತೆ ತಪ್ಪಾಗಿ ವರ್ತಿಸಿದ್ದರು. ಅವರ ಕಾಲಿಗೆ ಬಿದ್ದು ಎಷ್ಟೇ ಕೇಳಿಕೊಂಡರೂ ಅವರು ನನ್ನ ಮನೆಯಿಂದ ಹೊರಹಾಕಿದ್ದರು. ಈಗ ನನ್ನ ಎಲ್ಲ ಜವಾಬ್ದಾರಿಗಳು ಸುಹಾಸ್ ಮೇಲೆ ಇದ್ದವು. ಸುಹಾಸ್ ನನ್ನ ಜೊತೆ ಒಳ್ಳೆಯ ವರ್ತನೆಯನ್ನು ತೋರಿಸುತ್ತಿದ್ದ. ಒಪ್ಪಿಗೆ ಇಲ್ಲದೆ ನನ್ನನ್ನು ಮುಟ್ಟಲು ಕೂಡ ಪ್ರಯತ್ನಿಸುತ್ತಿರಲಿಲ್ಲ. ಯಾವಾಗಲೂ ನಾನು ಸಂತೋಷವಾಗಿರುವಂತೆ ನೋಡಿಕೊಳ್ಳುತ್ತಿದ್ದ. ಈಗೀಗ ಅವನ ಒಳ್ಳೆಯತನ, ಅವನ ಒಳ್ಳೆಯ ವರ್ತನೆ, ನಡವಳಿಕೆಯನ್ನು ನೋಡಿ ನಿಧಾನವಾಗಿ ನನ್ನ ಹೃದಯದಲ್ಲಿ ಅವನ ಮೇಲೆ ಪ್ರೀತಿ ಚಿಗುರೊಡೆಯುತ್ತಿತ್ತು. ಮದುವೆಯಾಗಿ ಈಗ 5 ತಿಂಗಳ ನಂತರ ನಾನು ನನ್ನ ಪ್ರೀತಿಯನ್ನು ಅವನಲ್ಲಿ ಹೇಳಿಕೊಂಡೆ. ಆಗ ಸುಹಾಸ್ ಸಂತೋಷದಿಂದ ಉಬ್ಬಿ
ನನ್ನನ್ನು ಅವನ ಬಾಹುವಿನಲ್ಲಿ ಎತ್ತಿಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ತುಟಿಗಳಿಗೆ ಚುಂಬಿಸಿದ. ಸುಹಾಸ್ನ ಈ ವರ್ತನೆ ಕಂಡು ನಾನು ಗಲಿಬಿಲಿಯಾದೆ. ನಾನು ಅವನಿಗೆ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದು ನಿಜ, ಯಾಕಂದರೆ ಅವನ ಗುಣಗಳು ನನಗೆ ಇಷ್ಟವಾಗಿದ್ದವು. ಆದರೆ ಇದೆಲ್ಲವೂ ಇಷ್ಟು ಬೇಗ ನನಗೆ ಸರಿ ಅನಿಸಲಿಲ್ಲ. ನಂತರ ನಾನು ನನ್ನನ್ನೇ ಅವನಿಗೆ ಸಮರ್ಪಿಸಿದೆ. 5 ತಿಂಗಳು ಸುಹಾಸ್ ನನಗಾಗಿ ಕಾಯುತ್ತಿದ್ದರಿಂದ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ಈ ರೀತಿಯೆಲ್ಲ ಮಾಡುತ್ತಿದ್ದಾನೆ ಅಂದುಕೊಂಡೆ. ನಮ್ಮ ವೈವಾಹಿಕ ಜೀವನ ಶುರುವಾದ ನಂತರವಂತೂ ಸುಹಾಸ್ ನನ್ನನ್ನು ತುಂಬ ಗಮನವಿಟ್ಟು ನೋಡಿಕೊಳ್ಳುತ್ತಿದ್ದ. ಯಾವುದೇ ರೀತಿಯಾದ ತೊಂದರೆ ನನಗೆ ಅವನ ಬಳಿ ಇರಲಿಲ್ಲ. ನಂತರ ಒಂದು ದಿನ ನಾನು ಗರ್ಭಿಣಿ ಅಂತ ನನಗೆ ತಿಳಿದಾಗ ನನ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ನನ್ನೊಂದಿಗೆ ನನ್ನದೇ ಆದ ಒಂದು ಸಂಬಂಧವು ಸೇರುವ ಹಂತದಲ್ಲಿದೆ ಎಂದು ಯೋಚಿಸಿ ನಾನು ತುಂಬ ಸಂತೋಷಪಟ್ಟೆ. ಈ ಸಮಯದಲ್ಲಿ ಸುಹಾಸ್ ನನ್ನ ಬಗ್ಗೆ ವಿಶೇಷವಾದ ಕಾಳಜಿಯನ್ನೇ ತೋರುತ್ತಿದ್ದ. ಆದರೆ ನನ್ನ ಹೆರಿಗೆಯ ಸಮಯ ಹತ್ತಿರ ಬಂದಾಗ ಸುಹಾಸ್ನ ವರ್ತನೆಗಳಲ್ಲಿ ಬದಲಾವಣೆಯಾಗಿತ್ತು. ಅವನು ಯಾವಾಗಲೂ ಮೌನವಾಗಿ ಇರುತ್ತಿದ್ದ. ನನ್ನೊಂದಿಗೆ ಮಾತುಗಳನ್ನು ಕಡಿಮೆ ಮಾಡಿದ್ದ. ನಾನೇನಾದರೂ ಕೇಳಿದರೆ ಕೇವಲ ಹೌದು, ಇಲ್ಲ, ಹ್ಞೂ ಅಂತ ಮಾತ್ರ ಉತ್ತರ ನೀಡುತ್ತಿದ್ದ. ಒಂದು ದಿನ ನನಗೆ ಇದೆಲ್ಲವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಅವನಲ್ಲಿ ನೇರವಾಗಿ ಕೇಳಿದೆ, ಏನಾಯಿತು ನಿಮಗೆ? ಏನಾದರೂ ಸಮಸ್ಯೆ ಇದೆಯೇ ಎಂದು. ಆಗ ಅವನು ನನ್ನ ಮಾತುಗಳನ್ನು ಕೇಳಿ, ಇಲ್ಲ, ಹಾಗೇನಿಲ್ಲ, ಈಗ ನನಗೆ ಮಗುವಿನ ಬಗ್ಗೆ ಮಾತ್ರ ಸ್ವಲ್ಪ ಚಿಂತೆ ಇದೆ. ನಾವು ಇನ್ನು ಮುಂದೆ 2ರಿಂದ 3 ಆಗುತ್ತೇವೆ. ಖರ್ಚುಗಳು ಕೂಡ ಹೆಚ್ಚಾಗುತ್ತವೆ. ನಮಗೆ ಹುಟ್ಟುವ ಮಗುವಿನ ಖರ್ಚುಗಳನ್ನು ನಾನು ಹೇಗೆ ಪೂರ್ತಿ ಮಾಡೋದು ಅಂತ ಚಿಂತೆ ಮಾಡುತ್ತಿದ್ದೇನೆ ಎಂದು ಹೇಳಿದ. ಸುಹಾಸ್ನ ಮಾತುಗಳನ್ನು ಕೇಳಿ ನಾನು ನಗುತ್ತಾ, ಇದರಲ್ಲಿ ಚಿಂತೆ ಮಾಡುವ ವಿಷಯ ಏನಿದೆ? ನಮಗೆ ಖಂಡಿತವಾಗ್ಲೂ ಏನು ಕೊರತೆ ಆಗುವುದಿಲ್ಲ. ಭಗವಂತ ಏನನ್ನಾದರೂ ಕೊಟ್ಟೇ ಕೊಡುತ್ತಾನೆ. ನೀನು ಅದರ ಬಗ್ಗೆ ಹೆಚ್ಚಾಗಿ ಚಿಂತೆ ಮಾಡಬೇಡ, ಎಲ್ಲವೂ ಸರಿ ಹೋಗುತ್ತೆ ಎಂದು ಹೇಳಿದೆ. ಆದರೆ ಸುಹಾಸ್ನ ಮೇಲೆ ನನ್ನ ಮಾತು ಯಾವುದೇ ಪರಿಣಾಮವನ್ನು ಬೀರಲಿಲ್ಲ. ಅವನು ದಿನಗಳು ಕಳೆದಂತೆ ತುಂಬ ಕಿರಿಕಿರಿ ಅನುಭವಿಸುತ್ತಿದ್ದ. ನಾನು ಅವನಿಗೆ ಸಮಾಧಾನ ಮಾಡಲು ತುಂಬ ಪ್ರಯತ್ನಿಸಿದೆ. ಆದರೆ ಆ ಪ್ರಯತ್ನದಲ್ಲಿ ನಾನು ಯಾವಾಗಲೂ ಸೋಲುತ್ತಿದ್ದೆ. ಆದರೆ ಇತ್ತೀಚೆಗೆ ಸುಹಾಸ್ ಫೋನಿನಲ್ಲಿ ಮನೆಯಿಂದ ಹೊರಗಡೆ ಹೋಗಿ ಹೆಚ್ಚಾಗಿ ಮಾತನಾಡುತ್ತಿದ್ದ. ಒಂದು ದಿನ ನಾನು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನನ್ನ ಮುಂದೆ ಸುಹಾಸ್ನ ನಿಜವಾದ ಮುಖವು ಬಹಿರಂಗವಾಯಿತು. ಅವನಿಗೆ ಮುಂಬರುವ ಮಗುವಿನ ವೆಚ್ಚದ ಬಗ್ಗೆ ಚಿಂತೆ ಇರಲಿಲ್ಲ. ಬದಲಾಗಿ ಅವನು ನನ್ನನ್ನು ಬಿಡುವುದು ಹೇಗೆ ಎಂದು ಯೋಚಿಸುತ್ತಿದ್ದ. ಯಾಕಂದರೆ ಒಂದು ರಾತ್ರಿ ನಾನು ನನ್ನ ಕಿವಿಯಾರಿ ಕೇಳಿಸಿಕೊಂಡೆ. ಸುಹಾಸ್ ಯಾವುದೋ ಹುಡುಗಿಯ ಜೊತೆ ಫೋನಿನಲ್ಲಿ ಮಾತನಾಡುತ್ತಾ ಅವಳ ಮುಂದೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದ. ಅದನ್ನು ಕೇಳಿ ನನಗೆ ಸಾಯುವಂತೆ ಭಾಸವಾಗುತ್ತಿತ್ತು. ಸುಹಾಸ್ ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಿದ್ದವನು. ನನ್ನ ಕಾಲು ಹಿಡಿದುಕೊಂಡು ತನ್ನ ಪ್ರೀತಿಗಾಗಿ ಬೇಡಿಕೊಂಡವನು. ಅಂಥವನು ಇವತ್ತು ಯಾರೋ ಬೇರೆ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನ. ಇದೆಲ್ಲವನ್ನು ನೋಡಿ ನನ್ನ ಮನಸ್ಸು ಚೂರಾಗಿತ್ತು. ಅಂದರೆ ಇವನು ನನ್ನ ಪ್ರೀತಿಯ ವಿಷಯದಲ್ಲಿ ಬರೀ ನಾಟಕ ಮಾಡಿದ್ನ. ತಂದೆ ತಾಯಿಯ ಮನೆಯ ಮೊದಲೇ ನನ್ನಿಂದ ದೂರವಾಗಿದೆ. ಈಗ ನನ್ನ ಗಂಡನೂ ಕೂಡ ನನ್ನವನಾಗಿ ಇರಲಿಲ್ಲ. ದಿನ ಕಳೆದಂತೆ ಸುಹಾಸ್ ಮನೆಗೆ ಬರುವುದನ್ನೇ ಕಡಿಮೆ ಮಾಡಿದ. ಬಂದರೂ ಕೂಡ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿರಲಿಲ್ಲ. ನಾನು ನನ್ನ ಜೀವನವನ್ನು ಹೀಗೆ ಮುಂದೂಡುತ್ತಿದ್ದೆ. ನನಗೆ ಬದುಕುವ ಆಸೆಯಂತೂ ಈಗ ಇರಲಿಲ್ಲ. ಆದರೆ ನಾನು ಬದುಕಲೇಬೇಕಾಗಿತ್ತು. ನಾನು ಜೀವಂತವಾಗಿರುವ ಒಂದೇ ಒಂದು ಉದ್ದೇಶ ಎಂದರೆ ಅದು ನನ್ನ ಮಗುವಿಗಾಗಿ ಮಾತ್ರ ಆಗಿತ್ತು. ಕೆಲವು ದಿನಗಳು ಕಳೆದ ನಂತರ ನಾನೊಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ. ನನ್ನ ಮಗಳನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಬದುಕುವ ಉತ್ಸಾಹ ಹೆಚ್ಚಾಯಿತು. ನಾನು ನನ್ನ ಮಗುವಿಗೆ ನಿವೇದಿತಾ ಎಂಬ ಹೆಸರನ್ನು ಇಟ್ಟೆ. ಮಗುವಿನ ಮುಖ ನೋಡಿಯಾದರೂ ಸುಹಾಸ್ ಬದಲಾಗಬಹುದು ಎಂಬ ಒಂದು ಸಣ್ಣ ಭರವಸೆ ನನ್ನಲ್ಲಿ ಇತ್ತು. ಆದರೆ ಇದು ನನ್ನ ತಪ್ಪು ಕಲ್ಪನೆಯಾಗಿತ್ತು. ಸುಹಾಸ್ ಈಗ ಮೊದಲಿಗಿಂತಲೂ ಹೆಚ್ಚು ಕೆಟ್ಟವನಾಗಿ ಹೋಗಿದ್ದ. ಅವನು ಅನಗತ್ಯವಾಗಿ ನನ್ನ ಮೇಲೆ ಕೈ ಮಾಡುವುದಕ್ಕೂ ಇತ್ತೀಚೆಗೆ ಹೆದರುತ್ತಿರಲಿಲ್ಲ. ನಾನು ಒಂದು ದಿನ ಕೇಳಿದೆ, ಇದೆಲ್ಲವನ್ನು ಹೀಗೆಲ್ಲ ಮಾಡಬೇಕೆಂದೇ ನೀನು ನನ್ನ ಜೀವನವನ್ನು ಹಾಳು ಮಾಡಿದ್ಯಾ? ಯಾಕಾಗಿ ನನ್ನ ಜೊತೆ ಪ್ರೀತಿಯ ನಾಟಕವಾಡಿದೆ? ನೀನು ದೊಡ್ಡ ದ್ರೋಹಿ ಎಂದು ಹೇಳಿದಾಗ ಅವನು ಜೋರಾಗಿ ನನ್ನನ್ನು ತಳ್ಳಿದ. ನನ್ನ ತಳ್ಳಿದ ರಭಸಕ್ಕೆ ನಾನು ಹಿಂದೆ ಹೋಗಿ ಗೋಡೆಗೆ ಜೋರಾಗಿ ಹೊಡೆದುಕೊಂಡೆ. ಅದರಿಂದಾಗಿ ನನ್ನ ತಲೆಯಲ್ಲಿ ರಕ್ತ ಹರಿಯುತ್ತಿತ್ತು. ಜಾಸ್ತಿ ರಕ್ತ ಹರಿಯುತ್ತಿದ್ದರಿಂದ ಸುಹಾಸ್ ಅಸಹಾಯಕತೆಯಿಂದ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದ. ಆದರೆ ನನ್ನ ತಲೆಗೆ ಆಗಿದ್ದ ಗಾಯ ಬೇಗ ವಾಸಿಯಾಗಲಿಲ್ಲ. ಕೆಲ ದಿನಗಳು ಹಿಡಿದ ನಂತರ ನಾನು ನಿಧಾನವಾಗಿ ಗುಣಮುಖಳಾದೆ. ಆದರೆ ನನ್ನ ಮಗು ಇನ್ನೂ ನನ್ನ ಎದೆ ಹಾಲನ್ನು ಕುಡಿಯುತ್ತಿತ್ತು. ನಾನು 15 ದಿನಗಳಿಂದ ಮಗುಗೆ ಹಾಲು ಕೊಡಲು ಸಾಧ್ಯವಾಗದಿದ್ದರಿಂದ ನನ್ನ ಎದೆಯಲ್ಲಿ ಹಾಲು ಕೂಡ ಬತ್ತು ಹೋಗಿತ್ತು. ನನ್ನ ಮಗು ದಿನವಿಡೀ ಹಸಿವಿನಿಂದ ಅಳುತ್ತಿತ್ತು. ಅದನ್ನು ನೋಡಿ ನನಗೆ ಕರುಳು ಕಿತ್ತು ಬರುತ್ತಿತ್ತು. ಹಾಗಾಗಿ ನಾನು ಸುಹಾಸ್ನಲ್ಲಿ ಕೇಳಿದೆ, ಮಗು ಹಸಿವಿನಿಂದ ಒದ್ದಾಡುತ್ತಿದೆ, ಅವಳಿಗೆ ಹಾಲಿನ ಬಾಟಲ್ ತಂದು ಅವಳಿಗೆ ಹಾಲು ಕುಡಿಯುವ ವ್ಯವಸ್ಥೆ ಮಾಡಿ ಎಂದು ಕೇಳಿದಾಗ ಕೋಪದಿಂದ ಸುಹಾಸ್ ನಮ್ಮ ಕಡೆ ನೋಡುತ್ತಾ, ನೀವಿಬ್ಬರು ಅಮ್ಮ ಮಗಳು ಎಲ್ಲಾದರೂ ಹೋಗಿ ಸಾಯಿರಿ, ನನಗೆ ನಿಮ್ಮ ಚಿಂತೆ ಇಲ್ಲ. ಇನ್ನು ಮುಂದೆ ನಿಮ್ಮಿಬ್ಬರ ಖರ್ಚು ವೆಚ್ಚಗಳನ್ನು ಭರಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದ. ನಿವೇದಿತಾ ಕೇವಲ 2 ತಿಂಗಳ ಮಗುವಾಗಿದ್ದಳು.
ನನ್ನಿಂದ ಅವಳ ಪರಿಸ್ಥಿತಿಯನ್ನು ನೋಡಲು ಸಾಧ್ಯವಾಗಲಿಲ್ಲ. ನನ್ನ ಕಣ್ಣಲ್ಲಿ ರಕ್ತ ಹರಿಯುವುದು ಒಂದು ಬಾಕಿ ಇತ್ತು. ನನ್ನ ಈ ಅಸಹಾಯಕತೆಗೆ ದೇವರಿಗೆ ಹಿಡಿ ಶಾಪ ಹಾಕಿದೆ. ನಾನು ಯಾವ ತಪ್ಪು ಮಾಡಿದೆ ಎಂದು ನೀನು ನನಗೆ ಈ ರೀತಿ ಚಿತ್ರಹಿಂಸೆ ಕೊಡುತ್ತಿದ್ದೀಯ? ನನ್ನ ಈ ಸಣ್ಣ ಮಗು ನೋವು ಅನುಭವಿಸುತ್ತಿರುವುದು ನಿನಗೆ ಕಾಣುತ್ತಿಲ್ಲವಾ? ದೇವರೇ, ಯಾವ ಜನ್ಮದ ಯಾವ ಪಾಪದ ಶಿಕ್ಷೆ ಇದು ಎಂದು ಯೋಚಿಸುತ್ತಾ ನಾನು ಯಾವುದಾದರೂ ವ್ಯವಸ್ಥೆ ಮಾಡಲೇಬೇಕು ಎಂದು ಯೋಚಿಸಿ ಮನೆಯಿಂದ ಹೊರಟು ಬೀದಿ ಬದಿಯಲ್ಲಿದ್ದ ಮೆಡಿಕಲ್ ಶಾಪ್ಗೆ ಹೋಗಿ ಹಾಲಿನ ಡಬ್ಬವನ್ನು ಕೇಳಿದೆ. ಅವನು ಹಾಲಿನ ಡಬ್ಬವನ್ನು ಕೊಟ್ಟೆ. ಆದರೆ ನನ್ನ ಬಳಿ ಅವನಿಗೆ ಕೊಡಲು ಹಣವಿರಲಿಲ್ಲ. ನಾನು ಆಗ ಆತನಲ್ಲಿ ಕೇಳಿದೆ, ಅಣ್ಣ, ನಿಮಗೆ ಕೈ ಮುಗಿದು ಕೇಳುತ್ತೇನೆ, ನನ್ನ ಬಳಿ ಈಗ ಹಣವಿಲ್ಲ. ನನ್ನ ಮಗು ತುಂಬ ಹಸಿದುಕೊಂಡಿದೆ. ಒಂದು ಹಾಲಿನ ಪೌಡರ್ ಪ್ಯಾಕೆಟನ್ನು ಕೂಡ ಸಾಲ ಕೊಡಿ. ನಾನು ನಿಮಗೆ ಆದಷ್ಟು ಬೇಗ ಈ ಹಣವನ್ನು ವಾಪಸ್ ಕೊಡುತ್ತೇನೆ ಎಂದು ಹೇಳಿದೆ. ಅವನು ಕೆಲ ಸಮಯ ಯೋಚಿಸಿ ನನಗೆ ಹಾಲಿನ ಡಬ್ಬ ಮತ್ತು ಪೌಡರನ್ನು ಕೊಟ್ಟ. ಜೊತೆಗೆ ಅವನ ಫೋನ್ ನಂಬರನ್ನು ಕೂಡ ಕೊಟ್ಟ ಮತ್ತು ನನ್ನ ಫೋನ್ ನಂಬರನ್ನು ಕೂಡ ಕೊಡು ಎಂದು ಕೇಳಿದ. ನಾನು ಯಾಕೆ ಎಂದು ಕೇಳಿದೆ. ಆಗ ಅವನು, ನೀನು ಸಾಲ ಕೊಡದಿದ್ದರೆ ನಾನು ಕೇಳಬೇಕಲ್ಲವೇ, ಅದಕ್ಕಾಗಿ ಎಂದ. ಆದರೆ ನನಗೆ ಅವನ ಮಾತುಗಳು ವಿಚಿತ್ರವಾಗಿದ್ದವು. ಆದರೂ ಈಗ ನನ್ನ ಮಗುವಿನ ಹಸಿವಿನ ಮುಂದೆ ನನಗೆ ಅದರ ಚಿಂತೆ ಇರಲಿಲ್ಲ. ಹಾಗಾಗಿ ನನ್ನ ನಂಬರನ್ನು ಕೊಟ್ಟು ಬಿಟ್ಟೆ ಮತ್ತು ಅವನು ಕೊಟ್ಟ ಫೋನ್ ನಂಬರ್ ಚೀಟಿಯನ್ನು ತೆಗೆದುಕೊಳ್ಳಲು ನನ್ನ ಕೈಗಳು ನಡುಗುತ್ತಿದ್ದವು. ಯಾಕಂದರೆ ನನ್ನ ತಂದೆ ತಾಯಿ ನನಗೆ ಈ ರೀತಿಯ ಸಂಸ್ಕಾರ ನೀಡಿರಲಿಲ್ಲ. ಹಾಲಿನ ಈ ಡಬ್ಬವನ್ನು ಮತ್ತು ಪೌಡರ್ ಪ್ಯಾಕೆಟನ್ನು ತೆಗೆದುಕೊಂಡು ಮನೆಗೆ ಬಂದೆ. ಈ ದಿನ ಹೇಗೋ ಕಳೆದು ಹೋಯಿತು. ಆದರೆ ನಾನು ಆ ಮೆಡಿಕಲ್ ಅವರಿಗೆ ಫೋನ್ ಮಾಡಲಿಲ್ಲ. ಮಾರನೇ ದಿನ ಅವರಿಂದ ನನಗೆ ಕಾಲ್ ಬಂತು. ಆದರೆ ನಾನು ನನ್ನ ನಡುಗುವ ಕೈಯಿಂದ ಫೋನ್ ರಿಸೀವ್ ಮಾಡಿದೆ. ಅವರು ದುಡ್ಡಿನ ಬಗ್ಗೆ ಏನೂ ಕೇಳಲಿಲ್ಲ. ಕೇವಲ ನನ್ನ ಯೋಗಕ್ಷೇಮ ವಿಚಾರಿಸಿ ಫೋನ್ ಇಟ್ಟರು. ನಾನು ಸದ್ಯ ಅವರು ಈಗ ನನ್ನ ಬಳಿ ದುಡ್ಡನ್ನು ಕೇಳಲಿಲ್ಲ. ಇಲ್ಲದಿದ್ದರೆ ನನ್ನ ಬಳಿ ಈ ದಿನವೂ ಕೂಡ ಅವನಿಗೆ ಕೊಡಲು ದುಡ್ಡು ಇರಲಿಲ್ಲ. ಇವತ್ತಿನ ಮಟ್ಟಿಗೆ ಇವನಿಂದ ಮುಕ್ತಿ ಸಿಕ್ಕಿತಲ್ಲ ಎಂದು ನಿಟ್ಟುಸಿರು ಬಿಟ್ಟೆ. ಮತ್ತೆ ಮಾರನೇ ದಿನ ಮೆಡಿಕಲ್ ಶಾಪ್ನವರು ನನಗೆ ಫೋನ್ ಮಾಡಿದಾಗ ಅವನ ಜೊತೆ ಮಾತನಾಡುತ್ತಿದ್ದೆ. ಸುಹಾಸ್ ಅದು ಯಾವಾಗ ಮನೆಗೆ ಬಂದನೋ ತಿಳಿಯಲಿಲ್ಲ. ಅವನು ನನ್ನ ಹಿಂದೆ ನಿಂತಿದ್ದ. ಆದರೆ ನಾನು ಫೋನಿನಲ್ಲಿ ಮಾತನಾಡುತ್ತಿರುವುದರ ಬಗ್ಗೆ ಅವನು ಏನನ್ನೂ ಕೇಳಲಿಲ್ಲ. ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಒಬ್ಬ ಹೆಂಡತಿ ಪರಪುರುಷನೊಂದಿಗೆ ಮಾತನಾಡುತ್ತಿದ್ದಾಳೆ ಅಂದರೆ ಯಾವುದೇ ಗಂಡಸಾದರೂ ಸುಮ್ಮನೆ ಇರೋದಿಲ್ಲ. ಆದರೆ ಇವನು ನಾನು ಮಾತನಾಡಿದ್ದನ್ನು ಕೇಳಿಸಿಕೊಂಡಿಯೂ ಇವನಿಗೆ ಏನು ಅನ್ನಿಸ್ತಿಲ್ವಾ ಎಂದು ಆಶ್ಚರ್ಯ ಆಯಿತು. ಜೊತೆಗೆ ದುಃಖನೂ ಆಯಿತು. ಒಂದು ದಿನ ನನ್ನ ಗಂಡ ತನ್ನ ಎಲ್ಲ ಮಿತಿಗಳನ್ನು ಮೀರಿದ್ದ. ಸುಹಾಸ್ಗೆ ಆ ದಿನ ಹಣದ ಅವಶ್ಯಕತೆ ಇತ್ತು ಎಂದು ನನ್ನ ಬಳಿ ಹಣವನ್ನು ಕೇಳಿದ. ಆದರೆ ನನ್ನ ಬಳಿ ಒಂದು ಬಿಡುಕಾಸು ಇರಲಿಲ್ಲ. ನಾನು ಆಗ ನನ್ನ ಬಳಿ ಹಣ ಎಲ್ಲಿಂದ ಬರುತ್ತೆ ಎಂದು ಕೇಳಿದೆ. ತಕ್ಷಣ ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಮೆಡಿಕಲ್ ಶಾಪ್ ಹತ್ತಿರ ಕರೆದುಕೊಂಡು ಹೋಗಿ ಆ ವ್ಯಕ್ತಿಯ ಬಳಿ ಹೇಳಿದ, ನನ್ನ ಹೆಂಡತಿಯನ್ನು ಒಂದು ರಾತ್ರಿಗೋಸ್ಕರ ನೀನು ಇಟ್ಟುಕೋ, ಆದರೆ ನನಗೆ ಈಗ 20,000 ರೂಪಾಯಿ ಕೊಡು ಎಂದ. ಸುಹಾಸ್ನ ಮಾತು ಕೇಳಿ ನಾನು ನಿಂತಿದ್ದ ಜಾಗ ಸೀಳಿ ಹೋದಂತಾಯಿತು. ಆಗ ನಾನು, ಸುಹಾಸ್, ನಾನು ನಿನ್ನ ಹೆಂಡತಿ, ನಿನಗೆ ಮೈ ಮೇಲೆ ಪ್ರಜ್ಞೆ ಇದೆಯಾ? ನೀನು ಏನು ಮಾತಾಡ್ತಿದ್ದೀಯಾ? ಸ್ವಲ್ಪನೂ ನಿನಗೆ ನಾಚಿಕೆ ಅನ್ನೋದೇ ಇಲ್ವಾ? ನಿನ್ನ ಹೆಂಡ್ತಿನ ಇನ್ನೊಬ್ಬರ ಹತ್ತಿರ ದುಡ್ಡಿಗಾಗಿ ಕಳಿಸ್ತಿದ್ದೀಯಲ್ಲ, ನೀನು ಒಬ್ಬ ಗಂಡಸ ಎಂದು ಹೇಳಿದೆ. ನನ್ನ ಮಾತುಗಳನ್ನು ಕೇಳಿ ಅವನು ಜೋರಾಗಿ ನಗುತ್ತಿದ್ದ. ಒಂದು ಮಗು ಕೊಟ್ಟ ಮೇಲೆ ನಿನಗೆ ನನ್ನ ಮೇಲೆ ಅನುಮಾನವಾ? ಹೌದು, ನನಗೆ ನಾಚಿಕೆ ಇಲ್ಲ. ಏನಿವಾಗ ಅಂತ ಅಣಕವಾಗಿ ಮಾತನಾಡುತ್ತಾ, ನನಗೆ ಹಣದ ಅವಶ್ಯಕತೆ ಇದೆ, ಅದಕ್ಕೆ ನಾನು ನಿನ್ನ ಅವರ ಬಳಿ ಕಳಿಸುತ್ತಿದ್ದೇನೆ ಎಂದು ಹೇಳಿದ. ನನಗೆ ದುಃಖ ತಡೆಯಲಾಗುತ್ತಿರಲಿಲ್ಲ. ಮಗುವಿಗೆ ಹಾಲಿನ ಡಬ್ಬವನ್ನು ಸಾಲವಾಗಿ ತಂದಿದ್ದಕ್ಕೆ ನನಗೆ ಮೆಡಿಕಲ್ನವನ ಮುಖ ನೋಡಿ ನಾಚಿಕೆಯಾಗುತ್ತಿತ್ತು. ಯಾಕಂದರೆ ಅದರ ಸಾಲವನ್ನೇ ನಾನು ಕೊಟ್ಟಿರಲಿಲ್ಲ. ಆದರೆ ನನಗೆ ಆ ವ್ಯಕ್ತಿ ಕೆಟ್ಟವನಲ್ಲ ಎಂದು ಫೋನಿನಲ್ಲಿ ಮಾತನಾಡುವಾಗ ಅನಿಸುತ್ತಿತ್ತು. ಯಾಕಂದರೆ ಅವನು ನನಗೆ ಯಾವಾಗ ಫೋನ್ ಮಾಡಿದರೂ ಬರೀ ನನ್ನ ಯೋಗಕ್ಷೇಮ ವಿಚಾರಿಸಿ ಫೋನ್ ಕಟ್ ಮಾಡಿಬಿಡುತ್ತಿದ್ದ. ಒಂದು ದಿನವೂ ಕೂಡ ಅವನು ನನ್ನ ಜೊತೆ ಕೆಟ್ಟದಾಗಿ ಮಾತನಾಡಿರಲಿಲ್ಲ. ಸಭ್ಯ ವ್ಯಕ್ತಿಯಂತೆ ಕಾಣುತ್ತಿದ್ದ ಎಂದು ಯೋಚನೆ ಮಾಡುತ್ತಿದ್ದಾಗಲೇ ತಕ್ಷಣ ಮೆಡಿಕಲ್ನವ ಹೇಳಿದ, ನೋಡಿ ಸರ್, ನಾನು ನಿಮಗೆ 20,000 ಅಲ್ಲ 30,000 ಕೊಡುತ್ತೇನೆ. ಒಂದು ರಾತ್ರಿಗಾಗಿ ನೀವು ಇವಳನ್ನು ನನ್ನ ಹತ್ತಿರ ಕಳುಹಿಸಿ ಎಂದು ಹೇಳಿದ. ಅವನ ಮಾತು ಕೇಳಿ ನನ್ನ ಹೃದಯ ಕಂಪಿಸಿತು. ನಂತರ ಸುಹಾಸ್ ಹಣವನ್ನು ತೆಗೆದುಕೊಂಡು ನನ್ನನ್ನು ಅಲ್ಲೇ ಬಿಟ್ಟು ಹೋದ. ನಾನು ಅಳುತ್ತಲೇ ಇದ್ದೆ. ಮೆಡಿಕಲ್ನವ ನನ್ನ ಕೈ ಹಿಡಿದುಕೊಂಡು ಒಳಗಡೆ ಕರೆದುಕೊಂಡು ಹೋದ. ನನಗೆ ಜೀವವೇ ಹೋದಂತಾಗಿತ್ತು. ನಂತರ ಅವನು ಒಂದು ಚೇರ್ ತೋರಿಸಿ ಅದರ ಮೇಲೆ ಕುಳಿತುಕೊಳ್ಳಲು ಹೇಳಿದ. ಆಗ ನಾನು ತಕ್ಷಣ ಅವನ ಕಾಲಿಗೆ ಬಿದ್ದು ಭಿಕ್ಷೆಯ ರೀತಿ ಬೇಡುತ್ತಾ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಕೇಳಿದೆ. ಆಗ ಆ ವ್ಯಕ್ತಿ ನನ್ನ 2 ಕೈಗಳನ್ನು ಹಿಡಿದುಕೊಂಡು ಹೇಳಿದ, ನೋಡು, ಭಯಪಡಬೇಡ, ನೀನು ನನಗೆ ತಂಗಿ ಇದ್ದ ಹಾಗೆ, ನಾನು ನಿನಗೆ ಏನೂ ಮಾಡೋದಿಲ್ಲ, ಧೈರ್ಯವಾಗಿರು ಎಂದು ಕುಡಿಯಲು ನೀರನ್ನು ಕೊಟ್ಟ. ನಾನು ಆಶ್ಚರ್ಯದಿಂದ ಅವನ ಮುಖವನ್ನೇ ನೋಡುತ್ತಿದ್ದೆ. ಏನಿದು, ಇವನು ನನ್ನ ಗಂಡನಿಗೆ ದುಡ್ಡು ಕೊಟ್ಟು ಇವಳನ್ನು ಕಳಿಸಿಕೊಡು ಅಂತ ಹೇಳಿ ಈಗ ನೋಡಿದರೆ ಇಷ್ಟು ಮರ್ಯಾದೆ ಕೊಡುತ್ತಿದ್ದಾರಲ್ಲ ಎಂದು ಆಶ್ಚರ್ಯ ಆಯಿತು. ನಂತರ ಅವನು, ನೀನು ರೂಮಿನ ಒಳಗೆ ಹೋಗಿ ಕುಳಿತುಕೋ ಎಂದು ಹೇಳಿದ. ಅದನ್ನು ಕೇಳಿ ಮತ್ತೆ ನನಗೆ ಗಾಬರಿಯಾಯಿತು.
ಯಾಕೆ ಇವನು ನನ್ನನ್ನು ರೂಮಿಗೆ ಕಳಿಸುತ್ತಿದ್ದಾನೆ ಎಂದು. ಆಗ ಮತ್ತೆ ಆ ವ್ಯಕ್ತಿ ಹೇಳಿದ, ಹೆದರಬೇಡ, ನೀನು ಹೋಗಿ ಆ ರೂಮಿನಲ್ಲಿ ಕುಳಿತಿರು ಎಂದು ಹೇಳಿದ. ನಾನು ಅದರಂತೆ ಆ ರೂಮಿನ ಒಳಗೆ ಭಯದಿಂದಲೇ ಹೆಜ್ಜೆ ಹಾಕುತ್ತಾ ಹೋದೆ. ಒಳಗೆ ಹೋಗುತ್ತಿದ್ದಂತೆ ಎದುರಿಗಿದ್ದ ಫೋಟೋವನ್ನು ನೋಡಿ ಬೆಚ್ಚಿಬಿದ್ದೆ. ಯಾಕಂದರೆ ಅಲ್ಲಿ ನನ್ನ ತಂದೆ ತಾಯಿಯ ಜೊತೆ ಈ ವ್ಯಕ್ತಿಯ ಫೋಟೋ ಇತ್ತು. ತಕ್ಷಣ ನಾನು ಹೊರಗೆ ಓಡಿ ಬಂದು ಆ ವ್ಯಕ್ತಿಯ ಬಳಿ ಕೇಳಿದೆ, ಇದೆಲ್ಲ ಏನು, ನೀವು ಯಾರು ಅಂತ. ಆಗ ಅವನು ಹೇಳಿದ, ನಯನ, ನಿನಗೆ ನನ್ನ ಪರಿಚಯವಿಲ್ಲ, ಆದರೆ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಈಗ ಇದ್ದೀಯಾ ಎಂದು ಕೂಡ ನನಗೆ ಗೊತ್ತಿದೆ. ನೀನು ಚಿಕ್ಕವಳಿದ್ದಾಗ ನಿಮ್ಮ ಬಂಗಲೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಕೆಲ ದಿನಗಳ ನಂತರ ನಾನು ನಿಮ್ಮ ಮನೆಯ ಕೆಲಸವನ್ನು ಬಿಟ್ಟುಬಿಟ್ಟೆ. ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನ ಮದುವೆ ನಿಶ್ಚಯವಾಗಿದ್ದರಿಂದ ಪೂಜೆಗೆ ಎಂದು ನನ್ನನ್ನು ಆ ದಿನ ಕರೆದಿದ್ದರು. ಆ ದಿನ ಅಲ್ಲೇ ಉಳಿಯಲು ಸಹ ಹೇಳಿದ್ದರು. ಆದರೆ ಆ ರಾತ್ರಿ ಮನೆಯಲ್ಲಿ ಏನೆಲ್ಲ ನಡೆಯಿತು ಎನ್ನುವುದನ್ನು ನಾನು ನನ್ನ ಕಣ್ಣಾರೆ ನೋಡಿದೆ. ನಿನ್ನನ್ನು ರಾತ್ರಿ ಅವರು ಮನೆಯಿಂದ ಹೊರಹಾಕಿದರು. ನಾನು ಆ ರಾತ್ರಿಯೆಲ್ಲ ಅಲ್ಲೇ ಉಳಿದುಕೊಂಡೆ. ನಾನು ಬೆಳಗ್ಗೆ ಎದ್ದು ವಾಪಸ್ ಮನೆಗೆ ಹಿಂತಿರುಗುತ್ತಿದ್ದಾಗ ದೊಡ್ಡ ಯಜಮಾನಿ ಅಂದರೆ ನಿನ್ನ ತಾಯಿ ನನ್ನ ಹಿಂದೆ ಬಂದು ಅಳುತ್ತಾ ನಿಂತರು. ನಾನು ಅವರಲ್ಲಿ, ಯಾಕೆ ಅಮ್ಮವರೇ ಅಳುತ್ತಿದ್ದೀರಿ ಎಂದು ಕೇಳಿದೆ. ನೋಡು ರಾಮ, ನೀನು ನಮ್ಮ ಹಳೆಯ ಕೆಲಸದವನು. ನೀನು ಇಲ್ಲಿ ನನ್ನ ತಮ್ಮನ ರೀತಿ ಇದ್ದೆ. ನನಗೆ ನಿನ್ನ ಮೇಲೆ ತುಂಬ ವಿಶ್ವಾಸ ಭರವಸೆ ಇದೆ. ನಾನು ಹೇಳಿದ ಮಾತನ್ನು ನೀನು ಯಾರಿಗೂ ಹೇಳುವುದಿಲ್ಲ ಅಂತ ನನಗೆ ಗೊತ್ತಿದೆ. ಈ ಮಾತು ನನ್ನ ಹಾಗೂ ನಿನ್ನ ಮಧ್ಯೆ ಮಾತ್ರ ಇರಲಿ ಅಂತ ಹೇಳುತ್ತಾ ನಿನ್ನ ತಾಯಿ ತನ್ನ ಮಾತನ್ನು ಮುಂದುವರಿಸುತ್ತಾ ಹೇಳಿದರು. ನೋಡು, ಇದರಲ್ಲಿ ನನ್ನ ಮಗಳು ನಯನಾಳದ್ದು ಯಾವುದೇ ತಪ್ಪು ಇಲ್ಲ. ಅದು ನನ್ನ ಮಕ್ಕಳಿಗೂ ಸಹ ತಿಳಿದಿದೆ. ಆದರೆ ಅವಳ ಅಣ್ಣಂದಿರು ದುರಾಸೆಗೆ ಒಳಪಟ್ಟು ನನ್ನ ಮಗಳನ್ನು ಅವಮಾನಗೊಳಿಸಿ ಈ ಮನೆಯಿಂದ ಹೊರಗೆ ಹಾಕಿದ್ದಾರೆ. ನನ್ನ ದೊಡ್ಡ ಮಗ ಪೂಜೆಯ ದಿನ ನಯನಾಳ ರೂಮಿಗೆ ಒಬ್ಬ ಹುಡುಗನನ್ನು ಕಳುಹಿಸಿ ಈ ಎಲ್ಲ ನಾಟಕವನ್ನು ಮಾಡಲು ಹೇಳಿದ್ದ. ಆ ವ್ಯಕ್ತಿ ನನ್ನ ಮಗ ಮದುವೆಯಾಗುತ್ತಿದ್ದ ಹುಡುಗಿಯ ದೂರದ ಸಂಬಂಧಿಯಾಗಿದ್ದ. ನಯನ ಅಳುತ್ತಾ ತನ್ನ ವಾಸ್ತವತೆಯನ್ನು ಅವಳ ಅಪ್ಪನ ಮುಂದೆ ಇಟ್ಟರೂ ಕೂಡ ಅವರು ಅದನ್ನು ನಂಬಲಿಲ್ಲ. ಅವರು ಅವಳ ಮದುವೆಯನ್ನು ಆ ಹುಡುಗನೊಂದಿಗೆ ಮಾಡಿ ಅವಳನ್ನು ಮನೆಯಿಂದ ಹೊರಗೆ ಹಾಕಿದರು. ನನ್ನ ಗಂಡ ನಯನಾಳನ್ನು ತುಂಬ ಪ್ರೀತಿಸುತ್ತಿದ್ದರು. ಹಾಗಾಗಿ ಅವರು ನಯನಾಳನ್ನು ಜೀವಂತವಾಗಿ ಮನೆಯಿಂದ ಹೊರಗೆ ಕಳುಹಿಸಿದರು. ಇಲ್ಲದಿದ್ದರೆ ಅವಳ ಅಣ್ಣಂದಿರು ತನ್ನ ತಂದೆಯ ತಲೆ ಕೆಡಿಸಿ ಅವಳನ್ನು ಸಾಯಿಸುವ ಹಂತಕ್ಕೆ ಹೋಗುತ್ತಿದ್ದರು. ಯಾಕಂದರೆ ಈ ಘಟನೆಗಳು ನಮ್ಮ ಸಂಬಂಧಿಕರಲ್ಲಿಯೂ ನಡೆದಿದೆ. ಹಾಗಾಗಿ ನಯನಾಳ ಮೇಲೆ ಅವರ ತಂದೆಗೆ ಪ್ರೀತಿ ಇದ್ದಿದ್ದರಿಂದ ಅವಳನ್ನು ಮನೆಯಿಂದ ಹೊರಗೆ ಹಾಕಿದರು ಎಂದು ಹೇಳಿದರು. ಆಗ ನಾನು ನಿನ್ನ ಅಮ್ಮನಲ್ಲಿ ಕೇಳಿದೆ, ಅಲ್ಲ ಅಮ್ಮವರೇ, ನಿಮ್ಮ ದೊಡ್ಡ ಮಗ ಈ ರೀತಿ ಯಾಕೆ ಮಾಡುತ್ತಿದ್ದಾರೆ? ತನ್ನ ಸ್ವಂತ ತಂಗಿಯ ಜೊತೆ ಯಾಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ? ಅವರಿಗೆ ಇದರಿಂದ ಲಾಭವಾದರೂ ಏನು ಎಂದು ಕೇಳಿದಾಗ ಅವರು ಹೇಳಿದರು, ಇದೆಲ್ಲವನ್ನು ಆಸ್ತಿಗೋಸ್ಕರ ಮಾಡಿದ್ದಾರೆ. ನನ್ನ ಗಂಡ 5 ಜನ ಗಂಡು ಮಕ್ಕಳ ಹಿಂದೆ ಹುಟ್ಟಿರುವ ಒಬ್ಬಳು ಮಗಳು ಎಂದು ತುಂಬ ಪ್ರೀತಿಯಿಂದ ಸಾಕಿ ಅವಳ ಹೆಸರಿಗೆ ಹೆಚ್ಚು ಆಸ್ತಿಯನ್ನು ಮಾಡಿ ನಾವಿರುವ ಬಂಗಲೆಯನ್ನು ಅವಳ ಹೆಸರಿಗೆ ಮಾಡಿದ್ದರು. ಈ ವಿಷಯ ಅವಳ ಅಣ್ಣಂದಿರಿಗೆ ಹೇಳಿದಾಗ ಅವರಿಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಆ ಬಂಗಲೆಯನ್ನು ಅವರ ಮುಷ್ಟಿಗೆ ಇಟ್ಟುಕೊಳ್ಳಬೇಕೆಂದು ಯೋಚಿಸಿ ಅವಳನ್ನು ಮನೆಯಿಂದ ಹೊರಗೆ ಹಾಕಲು ಈ ರೀತಿ ಯೋಜನೆ ರೂಪಿಸಿದ್ದರು. ಅಷ್ಟೇ ಅಲ್ಲ, ಅವಳನ್ನು ಕೊಲ್ಲುವುದರ ಯೋಚನೆಯು ಅವರ ತಲೆಯಲ್ಲಿತ್ತು. ಆದರೆ ಅವಳ ತಂದೆಗೆ ಅವಳ ಮೇಲಿನ ಪ್ರೀತಿಯಿಂದ ಜೀವಂತವಾಗಿ ಮನೆಯಿಂದ ಹೊರಗಡೆ ಕಳಿಸಿದ್ದರು ಎಂದು ನಿಮ್ಮ ತಾಯಿ ನನ್ನ ಬಳಿ ಹೇಳಿದರು ಎಂದು ಮೆಡಿಕಲ್ ಶಾಪ್ನ ವ್ಯಕ್ತಿ ಹೇಳಿದ. ಆ ಮಾತುಗಳನ್ನು ಕೇಳಿದ್ದ ನನಗೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ. ನನ್ನ ಸ್ವಂತ ಅಣ್ಣಂದಿರಿ ನನಗೆ ಶತ್ರುವಾಗಿ ಕುಳಿತಿದ್ದಾರೆ ಎಂದು ನಾನು ಅಳಲ, ಅಥವಾ ನನ್ನ ಅಮ್ಮನಾದರೂ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ಎಂಬುದಕ್ಕಾಗಿ ನಾನು ನಗಲೆ ಅಂತ ಗೊತ್ತಾಗಲಿಲ್ಲ. ನಾನು ಇದೆಲ್ಲವನ್ನು ಕೇಳಿ ರಾಮಣ್ಣನಿಗೆ ಹೇಳಿದೆ, ನಾನು ನನ್ನ ಅಮ್ಮನೊಂದಿಗೆ ಮಾತನಾಡಬೇಕು, ನನಗೆ ಅವರ ಫೋನ್ ನಂಬರ್ ಕೊಡಿ. ನಾನು ಮನೆಯಿಂದ ಹೊರಗಡೆ ಬಂದ ಮೇಲೆ ಅಮ್ಮನಿಗೆ ತುಂಬ ಸಲ ಫೋನ್ ಮಾಡಿದ್ದೆ, ಆದರೆ ಅವರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಎಂದು ಹೇಳಿದಾಗ ರಾಮಣ್ಣ ತಕ್ಷಣ ನನಗೆ ಅಮ್ಮನ ಬಳಿ ಮಾತನಾಡಲು ಫೋನ್ ಮಾಡಿಕೊಟ್ಟರು. ಅಮ್ಮ ಫೋನ್ ರಿಸೀವ್ ಮಾಡಿದ ತಕ್ಷಣ ನನ್ನ ಧ್ವನಿಯನ್ನು ಕೇಳಿ ದುಃಖ ತಡೆಯಲಾಗದೆ ಜೋರಾಗಿ ಅಳುತ್ತಿದ್ದಳು. ಆಗ ನಾನು ಹೇಳಿದೆ, ಅಮ್ಮ, ನಾನು ತಪ್ಪು ಮಾಡಿಲ್ಲ ಅನ್ನೋದು ಈಗಲಾದರೂ ನಿಮಗೆ ಗೊತ್ತಲ್ವಾ ಅಂತ ಅಳುತ್ತಾ ಕೇಳಿದೆ. ಆಗ ಅಮ್ಮ, ಹೌದು ಮಗಳೇ, ನನಗೆ ಎಲ್ಲವೂ ಗೊತ್ತಿದೆ. ನನ್ನ ಮಗಳು ಯಾವತ್ತೂ ಕೂಡ ಅಂಥ ತಪ್ಪನ್ನು ಮಾಡಲು ಸಾಧ್ಯವಿಲ್ಲ ಎಂದು. ಆದರೆ ಆ ದಿನ ಪರಿಸ್ಥಿತಿ ಹೇಗಿತ್ತೆಂದರೆ ನಾನು ಸಹ ನಿನಗೋಸ್ಕರ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಎಲ್ಲ ಸತ್ಯಗಳು ಹೊರಗೆ ಬಂದಿವೆ. ಇವೆಲ್ಲವೂ ನಿನ್ನ ಸಹೋದರರೇ ಮಾಡಿದ ಕುತಂತ್ರವಾಗಿದೆ ಎಂದರು. ಆದರೆ ಆ ದಿನ ಅವರು ಈ ರೀತಿ ಮಾಡಿದ್ದಾರೆ ಎಂದು ನನಗೂ ಸಹ ತಿಳಿದಿರಲಿಲ್ಲ ಮಗಳೇ ಎಂದು ಅಳುತ್ತಾ ಹೇಳಿದರು. ಆಗ ನಾನು, ಅಮ್ಮ, ನಾನೇನು ತಪ್ಪು ಮಾಡಿಲ್ಲ ಅಂತ ಅಪ್ಪನಿಗೂ ಗೊತ್ತಾಗಿದೆ ಅಲ್ವಾ ಅಂತ ಕೇಳಿದಾಗ, ಇಲ್ಲ ಮಗಳೇ, ನಿನ್ನ ತಂದೆಗೆ ಇನ್ನೂ ಇದರ ಬಗ್ಗೆ ಏನೂ ತಿಳಿದಿಲ್ಲ. ನಿನ್ನ ತಂದೆ ಸಂಜೆ ಮನೆಗೆ ಬಂದ ಮೇಲೆ ನಾನೇ ಎಲ್ಲ ಸತ್ಯವನ್ನು ಹೇಳುತ್ತೇನೆ ಅಂತ ಹೇಳಿ
ಅಮ್ಮ ಫೋನ್ ಇಟ್ಟರು. ನಾನು ರಾಮಣ್ಣನಿಗೆ ತುಂಬು ಹೃದಯದ ಧನ್ಯವಾದಗಳು. ನೀವು ನನಗಾಗಿ ಎಷ್ಟು ದೊಡ್ಡ ಸಹಾಯ ಮಾಡಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ಇದನ್ನು ಮಾಡಲು ಸಾಧ್ಯವೇ ಇಲ್ಲ ಎಂದು ಹೇಳಿದೆ. ಆಗ ರಾಮಣ್ಣ ಹೇಳಿದರು, ಇಲ್ಲಮ್ಮ, ನಿನ್ನ ತಾಯಿ ನಿನ್ನನ್ನು ಪತ್ತೆ ಹಚ್ಚುವುದಕ್ಕೆ ಮತ್ತು ನಿನಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಗಮನಹರಿಸುವುದಕ್ಕೆ ನನಗೆ ಹೇಳಿದ್ದರು. ನಾನು ನಿಮ್ಮ ಮನೆಯ ಉಪ್ಪಿನ ಋಣ ತಿಂದಿದ್ದೇನೆ. ಹಾಗಿರುವಾಗ ನಾನು ಅವರಿಗೆ ಹೇಗೆ ಅನ್ಯಾಯ ಮಾಡಲು ಸಾಧ್ಯ? ನಾನು ಅವರು ಹೇಳಿದಂತೆ ನಿನ್ನ ಮನೆಯ ಹತ್ತಿರ ಮೆಡಿಕಲ್ ಶಾಪ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಹಾಗೂ ಪ್ರತಿದಿನ ನಿಮ್ಮ ಯೋಗಕ್ಷೇಮ ವಿಚಾರಿಸುವಂತೆ ನನ್ನ ಗೆಳೆಯನೊಬ್ಬನಿಗೆ ಹೇಳಿದ್ದೆ. ಮತ್ತು ನಿನ್ನ ತಾಯಿಯ ಬಳಿ ನಿಮ್ಮ ಗಂಡು ಮಕ್ಕಳ ವಿರುದ್ಧ ನೀವು ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಕೇಳಿದಾಗ ಅವರು ಈ ರೀತಿ ಹೇಳಿದರು. ನನಗೆ ಅವರ ಬಳಿ ಈ ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ಹೆದರಿಕೆ ಆಗುತ್ತಿದೆ. ಯಾಕಂದರೆ ಅವರು ಎಲ್ಲಿ ನಯನಾಳ ಪ್ರಾಣಕ್ಕೆ ಕುತ್ತು ತರುತ್ತಾರೋ ಎಂಬ ಭಯ. ಆಸ್ತಿಗೋಸ್ಕರ ಅವರು ಅವಳನ್ನು ಕೊಲ್ಲಬಹುದು ಅನ್ನೋ ಭಯ ಅಂತ ಹೇಳಿದ್ರಮ್ಮ ಎಂದು ಅವರು ಹೇಳುತ್ತಿದ್ದಾಗ ನನಗೆ ತಕ್ಷಣ ನನ್ನ ಮಗುವಿನ ನೆನಪಾಯಿತು. ನಾನು ರಾಮು ಅಣ್ಣನಿಗೆ ಮತ್ತು ಅವರ ಗೆಳೆಯನಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಮನೆಗೆ ಬಂದೆ. ನನ್ನ ಮಗು ಜೋರಾಗಿ ಅಳುತ್ತಿತ್ತು. ತಕ್ಷಣ ನಾನು ಮಗುವನ್ನು ಎತ್ತಿ ನನ್ನ ಎದೆಗೆ ಅಪ್ಪಿಕೊಂಡೆ. ನಂತರ ಮಗುವಿಗೆ ಹಾಲು ಕಾಯಿಸಿ ಬಾಟಲಿಗೆ ಹಾಕಿ ಕುಡಿಯಲು ಕೊಟ್ಟೆ. ಅದಾಗಲೇ ಸಂಜೆಯಾಗುತ್ತಾ ಬಂದಿತ್ತು. ಸುಹಾಸ್ ಮನೆಗೆ ಬಂದ. ನಾನು ಬಾಗಿಲು ಮುಚ್ಚಿ ಒಳಗೆ ಬರುವಾಗ ಮತ್ತೆ ಡೋರ್ಬೆಲ್ನ ಶಬ್ದವಾಯಿತು. ಬಾಗಿಲು ತೆಗೆದು ನೋಡಿದಾಗ ನನ್ನ ತಂದೆ ತಾಯಿ ಬಂದಿದ್ದರು. ಅದನ್ನು ನೋಡಿ ನನಗೆ ಸ್ವರ್ಗವೇ ಸಿಕ್ಕಿದಂತಾಯಿತು. ನನ್ನ ಅಪ್ಪನನ್ನು ನೋಡಿ ನಾನು ಮಗು ಥರ ಬಿಕ್ಕಿ ಬಿಕ್ಕಿ ತಬ್ಬಿಕೊಂಡು ಅಳುತ್ತಿದ್ದೆ. ಅದನ್ನು ನೋಡಿದ ಸುಹಾಸ್ ನಡುಗುತ್ತಿದ್ದ. ಅಪ್ಪ ಸುಹಾಸ್ನನ್ನು ಹಿಡಿದುಕೊಂಡು ಚೆನ್ನಾಗಿ ಹೊಡೆದರು. ನೋಡು, ನೀನು ಎಲ್ಲ ಸತ್ಯವನ್ನು ಹೇಳು. ನನ್ನಿಂದ ಏನಾದರೂ ಮುಚ್ಚಿಡಲು ಪ್ರಯತ್ನಿಸಿದರೆ ನನಗಿಂತ ಕೆಟ್ಟ ಮನುಷ್ಯನೇ ಇರುವುದಿಲ್ಲ ಎಂದು ಹೇಳಿದರು. ಅಪ್ಪನ ಕೋಪವನ್ನು ನೋಡಿದ ಮೇಲೂ ಅವನು ಏನನ್ನು ಬಾಯಿ ಬಿಡಲು ತಯಾರಿರಲಿಲ್ಲ. ನಂತರ ಅಪ್ಪ ಹಣದ ಸೂಟ್ಕೇಸನ್ನು ಸುಹಾಸ್ ಎದುರಿಗೆ ಇಟ್ಟು, ಈಗ ಹೇಳು, ನನ್ನ ಹೆಂಡತಿ ಹೇಳಿದ್ದೆಲ್ಲ ನಿಜಾನೋ ಅಥವಾ ಸುಳ್ಳ ಎಂದು ಕೇಳಿದರು. ದುಡ್ಡಿನ ದುರಾಸೆ ಹೊಂದಿದ್ದ ಸುಹಾಸ್ ಹಣದ ಸೂಟ್ಕೇಸ್ ನೋಡುತ್ತಿದ್ದಂತೆ ಎಲ್ಲ ಸತ್ಯವನ್ನು ಅಪ್ಪನ ಎದುರು ಕಕ್ಕಿದ್ದ. ಹೌದು, ನಾನು ನಿಮ್ಮ ದೊಡ್ಡ ಮಗ ಹೇಳಿದಂತೆ ನಯನಾಳ ರೂಮಿಗೆ ಹೋಗಿ ನಾಟಕ ಮಾಡಿದೆ. ನಿಮ್ಮ ಮಗಳಿಗೆ ನಾನು ಯಾರು ಅಂತ ಗೊತ್ತಿರಲಿಲ್ಲ. ಅವಳು ನಿರಪರಾಧಿಯಾಗಿದ್ದಳು ಎಂದು ಹೇಳಿದಾಗ ಅಪ್ಪ ತನ್ನ ತಲೆಯನ್ನು ಚಚ್ಚಿಕೊಂಡು, ಅಯ್ಯೋ ದೇವರೇ, ನಾನೆಂಥ ಪಾಪಿ. ನನ್ನ ಮಗಳು ಆ ದಿನ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನನ್ನ ಕಾಲು ಹಿಡಿದು ಕೇಳಿಕೊಂಡರೂ ನಾನು ಅವಳನ್ನು ಮನೆಯಿಂದ ಆಚೆ ಕಳಿಸಿದ್ನಲ್ಲ. ನಾನು ಎಷ್ಟು ದೊಡ್ಡ ಅನ್ಯಾಯ ಮಾಡಿದ್ದೆ ಅವಳಿಗೆ ಎಂದು ಕಣ್ಣೀರು ಹಾಕತೊಡಗಿದರು. ನಂತರ ನನ್ನ ಮುಂದೆ ಬಂದು ಕೈ ಜೋಡಿಸಿ ಮುಗಿಯುತ್ತಾ, ನನ್ನನ್ನು ಕ್ಷಮಿಸಿಬಿಡು ಮಗಳೇ. ನಾನು ನಿನಗೆ ಮಾಡಬಾರದ ಅನ್ಯಾಯ ಮಾಡಿದೆ. ನಿನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟೆ. ನಾನು ನನ್ನ ಮಗಳ ಮೇಲೆ ವಿಶ್ವಾಸವಿಡದೆ ಯಾರೋ ಒಬ್ಬ ಅವಿವೇಕಿಯ ಮಾತಿನ ಮೇಲೆ ಭರವಸೆ ಇಟ್ಟೆ. ನೀನು ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡು ಮಗಳೇ. ನಾನೀಗ ನಿನ್ನ ಅಪರಾಧಿ ಅಂತ ಅಪ್ಪ ನನ್ನೆದುರು ಕೈ ಮುಗಿದು ನಿಂತು ಕೇಳುತ್ತಿದ್ದರು. ಆಗ ನಾನು ಅಪ್ಪನ ಕೈಗಳನ್ನು ಹಿಡಿದು ಹೇಳಿದೆ, ನಿಮ್ಮ ಮೇಲೆ ನನಗೆ ಯಾವುದೇ ದೂರುಗಳಿಲ್ಲ ಅಪ್ಪ. ಆ ಸಮಯದಲ್ಲಿ ಪರಿಸ್ಥಿತಿ ಹಾಗೇ ಇತ್ತು. ಯಾವುದೇ ತಂದೆ ತಾಯಿಯಾದರೂ ಕೂಡ ಆ ಸಂದರ್ಭದಲ್ಲಿ ಈ ತೀರ್ಮಾನವನ್ನು ತಗೋತಿದ್ರು. ಅಲ್ಲದೆ ಈಗ ನಾನು ನಿರ್ದೋಷಿ ಅಂತ ನಿಮ್ಮೆದುರಿಗೆ ಸಾಬೀತಾಗಿದೆ. ನನಗೆ ಅಷ್ಟೇ ಸಾಕು ಅಪ್ಪ ಎಂದು ಹೇಳಿದೆ. ಆಗ ನನ್ನ ಅಪ್ಪ ನನ್ನನ್ನು ತಬ್ಬಿಕೊಂಡು ನನ್ನ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು, ಬಾ ಮಗಳೇ, ನಾವಿಲ್ಲಿಂದ ಹೊರಟು ಹೋಗೋಣ. ನೀನು ಇನ್ನು ಈ ನರಕದಲ್ಲಿ ಇರುವುದು ಬೇಡ. ನೀನು ನಮ್ಮಿಂದಾಗಿ ತುಂಬ ಕಷ್ಟಗಳನ್ನು ಸಹಿಸಿಕೊಂಡಿದ್ದೀಯ. ನೀನು ನಮ್ಮ ಜೊತೆ ಮನೆಗೆ ಬಾ ಎಂದು ಹೇಳುತ್ತಾ ಸುಹಾಸ್ನ ಕಡೆ ನೋಡಿ, ನೀನು ನನ್ನ ಮಗಳಿಗೆ ತಕ್ಷಣವೇ ಡೈವೋರ್ಸ್ ಕೊಡು. ನನ್ನ ಮಗಳು ನಿಮ್ಮಿಂದ ಮುಕ್ತವಾಗಬೇಕು. ಮತ್ತೆ ಎಂದೂ ಕೂಡ ನೀನು ನಮ್ಮ ಕಣ್ಣ ಮುಂದೆ ಆಗಲಿ, ನನ್ನ ಮಗಳ ಕಣ್ಣ ಮುಂದೆ ಆಗಲಿ ಕಾಣಿಸಿಕೊಳ್ಳಬಾರದು. ನಮ್ಮ ಮಗಳ ಜೀವನವನ್ನು ನಾವೇ ಹಾಳು ಮಾಡಿದ್ವಿ. ಈಗ ಸರಿ ಮಾಡುವ ಜವಾಬ್ದಾರಿಯೂ ಕೂಡ ನಮ್ಮದೇ. ಅವಳ ತಂಟೆಗೆ ಇನ್ನು ಮುಂದೆ ಯಾರೇ ಬಂದರೂ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಸುಹಾಸ್ಗೆ ಎಚ್ಚರಿಕೆ ಕೊಟ್ಟು ನನ್ನನ್ನು ತಂದೆ ತಾಯಿ ಮನೆಗೆ ಕರೆದುಕೊಂಡು ಬಂದರು. ನಾನು ಮನೆಗೆ ಬಂದಿದ್ದನ್ನು ನೋಡಿ ನನ್ನ ಅಣ್ಣಂದರು ಬೆಚ್ಚಿಬಿದ್ದರು. ನನ್ನ ಮೊದಲನೆಯ ಅಣ್ಣ, ಅಪ್ಪ, ನೀವೇಕೆ ಇವಳನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದೀರಿ ಎಂದು ಅಪ್ಪನಲ್ಲಿ ಕೇಳಿದಾಗ ಅಪ್ಪ 4 ಜನ ಅಣ್ಣಂದಿರ ಕೆನ್ನೆಗೆ ಬಾರಿಸುತ್ತಾ, ಈಗಿಂದ ಈಗಲೇ ನೀವು ಮನೆ ಬಿಟ್ಟು ಹೋಗಿ, ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳಬೇಕು ಎಂದು ಹೇಳಿದರು. ಆಗ ಅಣ್ಣಂದಿರಿಗೆ ಗೊತ್ತಾಗಿತ್ತು, ಅವರ ಮೋಸವೆಲ್ಲ ಅಪ್ಪನಿಗೆ ತಿಳಿದಿದೆ ಎಂದು. ನಂತರ ಅಪ್ಪ ಎಲ್ಲರನ್ನೂ ಆ ಕ್ಷಣವೇ ಮನೆಯಿಂದ ಆಚೆ ಹಾಕಿದರು. ಎಲ್ಲ ಆಸ್ತಿಯನ್ನು ನನ್ನ ಮತ್ತು ನನ್ನ ಮಗಳ ಹೆಸರಿಗೆ ಮಾಡಿದರು. ಆದರೆ ನಾನು ಅಪ್ಪನಿಗೆ ಅಣ್ಣಂದಿರ ಬಗ್ಗೆ ಕ್ಷಮಿಸಿಬಿಡಿ ಎಂದು ಹೇಳಲು ತುಂಬ ಪ್ರಯತ್ನಪಟ್ಟೆ. ಅಪ್ಪ, ನಿಮಗೆ ವಯಸ್ಸಾದ ಕಾಲದಲ್ಲಿ ಅಣ್ಣಂದಿರೇ ಆಸರೆಯಾಗಿ ಇರಬೇಕು. ನೀವು ಈಗ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದರೆ ಅವರಿಗೆ ತುಂಬ ತೊಂದರೆಯಾಗುತ್ತದೆ ಎಂದು ಹೇಳಿದೆ. ಆಗ ನನ್ನ ಅಪ್ಪ, ತಂಗಿಯ ಜೀವನಕ್ಕೆ ಮುಳ್ಳಾಗಿ ನಿಂತವರು ತಂದೆ ತಾಯಿಗೆ ಆಸರೆಯಾಗುತ್ತಾರೆ ಎಂದು ನೀನು ಹೇಗೆ ಹೇಳುತ್ತೀಯಾ? ನನಗೆ ಅಂಥ ಮಕ್ಕಳೇ ಬೇಡ ಎಂದು ಅವರನ್ನು ಮನೆಯಿಂದ ಹೊರಹಾಕಿದರು. ನಂತರ ಅಮ್ಮ ಮತ್ತು ಅಪ್ಪ ನನ್ನ ಮತ್ತು ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು.
ಹೀಗೆ ಕೆಲವು ತಿಂಗಳುಗಳು ಕಳೆದ ನಂತರ ಅಮ್ಮ ನನ್ನ ಬಳಿ ಬಂದು ನನಗೆ ಇನ್ನೊಂದು ಮದುವೆ ಮಾಡುವ ವಿಷಯವಾಗಿ ಮಾತನಾಡಿದರು. ನಾನು ಅಮ್ಮನಿಗೆ, ದಯವಿಟ್ಟು ನನ್ನನ್ನು ಈ ವಿಚಾರದಲ್ಲಿ ನೋಯಿಸಬೇಡಮ್ಮ. ನನಗೆ ಈಗ ಒಬ್ಬ ಮಗಳಿದ್ದಾಳೆ. ನಾನು ಅವಳನ್ನು ನೋಡಿಕೊಂಡು ಜೀವನ ಸಾಗಿಸುತ್ತೇನೆ. ನನಗೆ ನನ್ನ ಗಂಡ ಮತ್ತು ನನ್ನ ಅಣ್ಣಂದಿರು ಮಾಡಿರುವ ಮೋಸಕ್ಕೆ ಗಂಡು ಜನ್ಮದ ಮೇಲೆ ಬೇಸರವಾಗಿದೆ. ನಾನು ನಿಮ್ಮನ್ನು ಮತ್ತು ಅಪ್ಪನನ್ನು ನೋಡಿಕೊಂಡು ನನ್ನ ಮಗಳನ್ನು ನೋಡಿಕೊಂಡು ನಿಮ್ಮ ಜೊತೆ ನೆಮ್ಮದಿಯಾಗಿರುವುದಕ್ಕೆ ಬಿಟ್ಟು ಬಿಡಿ ಎಂದು ಕೇಳಿಕೊಂಡೆ. ಅಮ್ಮ ನನಗೆ ಮದುವೆಯ ಬಗ್ಗೆ ಬಲವಂತ ಮಾಡಿದರು. ಆಗ ನಾನು, ಇದೇ ರೀತಿ ನೀವು ಮದುವೆ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಿದರೆ ನಾನು ನನ್ನ ಮಗುವನ್ನು ಕರೆದುಕೊಂಡು ಎಲ್ಲಾದರೂ ದೂರ ಹೋಗಿಬಿಡುತ್ತೇನೆ ಅಥವಾ ಇಲ್ಲೇ ಪ್ರಾಣ ಬಿಡುತ್ತೇನೆ ಎಂದು ಹೇಳಿದೆ. ಆಗ ಅಮ್ಮ ಮತ್ತು ಅಪ್ಪ, ಹಾಗೆಲ್ಲ ಹೇಳಬೇಡಮ್ಮ. ಸರಿ, ನೀನು ಇಷ್ಟು ದಿನ ನೋವನ್ನು ಅನುಭವಿಸಿದ್ದು ಸಾಕು. ಇನ್ನು ಮುಂದೆ ನಿನಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡು. ಮುಂದೆ ಎಂದಾದರೂ ನಿನಗೆ ಸಂಗಾತಿ ಬೇಕು ಎಂದಾಗ ಖಂಡಿತ ನೀನು ಮತ್ತೊಂದು ಮದುವೆಯನ್ನು ಆಗು. ಅದರಿಂದ ನಮಗೆ ಸಂತೋಷವಾಗುತ್ತದೆ ಎಂದು ಹೇಳಿದರು. ಸರಿ ಎಂದು ನಾನು ತಲೆ ಆಡಿಸಿದೆ. ಈಗ ನಾನು ನನ್ನ ತಂದೆ ತಾಯಿಯ ಜೊತೆ, ನನ್ನ ಮಗಳ ಜೊತೆ ನೆಮ್ಮದಿಯಿಂದ ಅವರನ್ನು ನೋಡಿಕೊಂಡು ಜೀವನ ಕಳೆಯುತ್ತಿದ್ದೇನೆ. ನನ್ನ ತಂದೆ ಊರಿಗೆ ನ್ಯಾಯ ಹೇಳುವವರಾಗಿದ್ದರು. ಮಗಳ ವಿಷಯದಲ್ಲಿ ಸರಿಯಾದ ನ್ಯಾಯ ಸರಿಯಾದ ಸಮಯದಲ್ಲಿ ಮಾಡಲಿಲ್ಲ. ಇನ್ನು ನನ್ನ ಅಣ್ಣಂದಿರು ಆಸ್ತಿ ಬೇಕು ಎಂದು ಕೇಳಿದ್ದರೆ ನಾನೇ ಖುಷಿಯಿಂದ ಎಲ್ಲವನ್ನ ಕೊಟ್ಟು ಬಿಡುತ್ತಿದ್ದೆ. ಆದರೆ ಅವರು ಹಾಗೆ ಮಾಡಲಿಲ್ಲ. ಈಗ ನನಗೆ ಎಷ್ಟೇ ಆಸ್ತಿ ಇದ್ದರೂ ಏನು ಪ್ರಯೋಜನ? ನಾನು ಎಲ್ಲ ತಂದೆ ತಾಯಿಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಈ ರೀತಿಯ ಪರಿಸ್ಥಿತಿ ನಮ್ಮ ಮಕ್ಕಳಲ್ಲಿ ಬಂದಾಗ ನಿಧಾನವಾಗಿ ಅವರ ಮಾತುಗಳನ್ನು ಕೇಳಿ ಯೋಚಿಸಿ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲವಾದರೆ ನಿಮಗೂ ನಿಮ್ಮ ಮಕ್ಕಳಿಗೂ ನನ್ನ ಹಾಗೆ ಜೀವನ ನರಕವಾಗುತ್ತದೆ. ಮಕ್ಕಳ ಹೆಸರಿಗೆ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.